ಮೇಲೆ ಮೇಲೆ ಬರ್ತೀರಾ. ಜೋರಾಗಿ ಆಮೇನ್. ಹಲ್ಲೆಲೂಯಾ. ಓಕೆ, ಕೀರ್ತನೆಗೆ ಬರೋಣ. ಕೀರ್ತನೆ 8 ನಾವು ಓದಿದ್ದೀವಿ. ಸ್ವಲ್ಪ ವಿಷಯ ನಾವು ಧ್ಯಾನ ಮಾಡೋಣ ಕೀರ್ತನೆಯಿಂದ. ಓಕೆ, ಬಾಯಿಯನ್ನು ಕಟ್ಟುವುದಕ್ಕೋಸ್ಕರ ಅಂಡರ್ಲೈನ್ ಮಾಡಿ. ಆಮೇಲೆ ಮತ್ತು ಬಾಯಿಯಿಂದ, ಯಾರೊಬ್ಬರ ಬಾಯಿನ ಕಟ್ಟಕ್ಕೆ ಯಾರೊಬ್ಬರ ಬಾಯಿನ ಓಪನ್ ಮಾಡ್ತಿದ್ದಾನಂತ ಅದರ ಅರ್ಥ. ಓದಿ. ಅದು ಆ್ಯಕ್ಚುಲಾಗಿ ಬಲವಾದ ಸಾಕ್ಷಿ ಅನ್ನೋ ಪದ, ಸಾಕ್ಷಿ ರೌಂಡ್ ಅಪ್ ಮಾಡಿ ಅಲ್ಲಿ ಸ್ತುತಿ ಅಂತ ಬರಬೇಕಾಗಿದೆ. ಏನಂತ ಬರಬೇಕು? ಇಂಗ್ಲೀಷಲ್ಲಿ ಇದೇ ಕಾಣುತ್ತಾ? ಹೌದು, ಆರ್ಡೈನ್ ಪ್ರೈಸ್ ಅಂತ ಇದೆ. ಆ ಪವಿತ್ರ ಬೈಬಲಲ್ಲಿ ಸ್ತುತಿ ಅಂತ ಬರುತ್ತೆ. ಯಾವ ಬೈಬಲಲ್ಲಿ? ಕನ್ನಡದಲ್ಲಿ ಪವಿತ್ರ ಬೈಬಲಲ್ಲಿ ಸ್ತುತಿ ಅಂತ ಬರುತ್ತೆ. ಸ್ತುತಿನೇ ಅದು ಕರೆಕ್ಟ್ ಪದ. ಓಕೆ, ಈಗ ಕೇಳಿ. ನಿನಗೆ ಹೇಳಿ, ವಿರೋಧವಾಗಿ ನಿಂತು ಮೈತಿರಿಸುವ ವೈರಿಗಳ ಬಾಯಿಯನ್ನು ಕಟ್ಟುವುದಕ್ಕೋಸ್ಕರ. ಸ್ಟಾಪ್. ಎಲ್ಲರೂ ಹೇಳಿ ಇನ್ನೊಂದ್ಸಾರಿ. ನಿನಗೆ ವಿರೋಧವಾಗಿ ನಿಂತು ಮೈತಿರಿಸುವ ವೈರಿಗಳ ಬಾಯಿಯನ್ನು ಕಟ್ಟುವುದಕ್ಕೋಸ್ಕರ. ಯಾರ್ಯಾರಿಗೆ ವೈರಿಗಳಿದ್ದಾರೆ? ಯಾಕೆ ಅವ್ರು ವೈರಿ ಆದರೂ ನಿಮಗೆ? ಎರಡು ವಿಷಯ. ನೀವೇನಾದರೂ ಅವರು ಕೇಡು ಮಾಡಿದರೆ ವೈರಿ ಆಗ್ತಾರೆ. ಬಟ್ ಇದು ನಾವು ಸಾಮಾನ್ಯವಾಗಿ ಮಾಡಲ್ಲ ದೇವ್ರು ನಂಬಿದ ಮೇಲೆ. ಹೇಳಿ ಆಮೇಲೆ ಹೇಳಿ. ನಾವು ಚೆನ್ನಾಗಿದ್ರೆ ಅವ್ರಿಗೇನಾಗಲ್ಲ, ಸಹಿಸೋಕ್ಕಾಗಲ್ಲ, ಅವ್ರ ಹೊಟ್ಟೆ ಕಿಸ್ಸಾಗತ್ತೆ. ಈ ಥರ ದೇವ್ರ ಮಕ್ಕಳಿಗೆ ಜಾಸ್ತಿ ವೈರಿಗಳೇನು ಗೊತ್ತಾ? ನಾವು ಚೆನ್ನಾಗಿದ್ರೆ ಅವ್ರಿಗೆ ಹೇಳಿ, ಅವ್ರಿಗೆ ಸಹಿಸೋಕ್ಕಾಗಲ್ಲ. ಅಥವಾ ಅವ್ರಿಗಿಂತ ನಾವು ಸ್ವಲ್ಪ ಮೇಲೆ ಬಂದರೆ ಅವ್ರಿಗೆ ಹೊಟ್ಟೆ ಕಿಚ್ಚು ಶುರುವಾಗತ್ತೆ. ನಾನು ಹೇಳಿ ಅರ್ಥ ಆಗಿದೆ. ಸೊ ನಿನಗೆ ವಿರೋಧವಾಗಿ ನಿಂತು ಮೊಯ್ತಿರಿಸುವ ವೈರಿಗಳ ಬಾಯಿಯನ್ನು ಕಟ್ಟುವುದಕ್ಕೋಸ್ಕರ. ವೈರಿಗಳು ಏನಾದರೂ ಒಂದು ನಿಮಗೆ ವಿರೋಧವಾಗಿ ಹೇಳ್ತಾ ಇರ್ತಾರೆ. ವೈರಿಗಳು ನಿಮ್ಮ ಪರವಾಗಿ ಒಳ್ಳೇದು ಮಾತಾಡ್ತಾರಾ? ಮಾತಾಡಿ. ಅವ್ರು ಯಾವಾಗಲೂ ನಿಮ್ಮ ಬಗ್ಗೆ ಕೆಟ್ಟದಾಗಿ ಏನು ಹೇಳ್ತಾರೆ? ನೀವೇನು ಮಾಡಿಲ್ವೋ ಮಾಡಿದಿ ಅಂತ ಹೇಳ್ತಾರೆ. ನೀವೇನು ಹೇಳಿಲ್ವೋ ಹೇಳಿದಿ ಅಂತ ಹೇಳ್ತಾರೆ. ನಿಮ್ಮ ಹೆಸರು ಕೆಡಿಸೋಕ್ಕೆ ಮಧ್ಯೆ ಮಧ್ಯೆ ಮಾತಾಡಬೇಕು. ನಿಮ್ಮ ಹೆಸರು ಕೆಡಿಸ್ಬೇಕನ್ನೋದು ಅವ್ರ ಉದ್ದೇಶ. ಹೇಳಿ, ನಿಮ್ಗೇನೋ ತೊಂದರೆ ಮಾಡ್ಬೇಕನ್ನೋದು ಅವ್ರ ಉದ್ದೇಶ. ಸೊ ಅವ್ರು ಏನು ಮಾಡ್ತಾರೆ ಅಂದರೆ, ನಿನ್ನ ಮೇಲೆ ಸುಳ್ಳು ಸುಳ್ಳಾಗಿ ಅಪರಾಧ ಹಾಕ್ತಿರ್ತಾರೆ. ನಿಮ್ಮ ಸೀದಾ ಮಾತಾಡಲ್ಲ, ಹಂಗೆ ಅಲ್ಲಿ ಹೇಳ್ತಿರ್ತಾರೆ. ಆಯಪ್ಪನ ಅಯ್ಯೋ ಅವ್ನ ಬೈಕಲ್ಲಿ ಕುಂದಿಸ್ಕೊಂಡು ಹೋಗ್ತಿದ್ದ ತಿಪ್ಪೇಶ್ ಮೇಸ್ಟ್ರಿನಾರು, ಹಿಂಗೆ ಸುಮ್ಮನೆ ಒಂದು ಕತೆ ಹೇಳೋದು. ಹೆಂಗೆ ಹೆಸರು ಕೆಡಿಸೋದು. ನಾನು ಹೇಳಿ ಅರ್ಥ ಆಗಿದೆಯೋ? ಈಗ ಕೋರ್ಟಲ್ಲಿ ಕೆಲವರು ಕೇಸ್ ಹಾಕ್ತಾರೆ. ಆ ಕೇಸ್ ಹೌದಾ ಇಲ್ಲ ಅಂತ ಹೇಳೋಕ್ಕೆ ಒಂದು 10 ವರ್ಷ ಬೇಕಂತ ಇಂಡಿಯಾದಲ್ಲಿ. ಯಾವುದೋ ಒಂದು ಸಿನಿಮಾ ಡೈಲಾಗ್ ಒಬ್ರು ಹೇಳಿದರು. ಏನಂದರೆ, ನಾನು ಇಂಟರ್ನ್ಯಾಷನಲ್ ಕ್ರಿಮಿನಲ್, ಆದರೆ ನಿಮ್ಮ ಕೋರ್ಟು ನಾನು ಹೌದಾ ಇಲ್ಲ ಅಂತ ಹೇಳೋಕ್ಕೆ 20 ವರ್ಷ ಬೇಕಾಗತ್ತಂತದಕ್ಕೆ. ಅದಕ್ಕೆಲ್ಲ ಅಷ್ಟರೊಳಗೆ ನಾನು ಸತ್ತೋಗ್ಬಿಡ್ತೀನಿ ಅಂತ ಒಬ್ಬನು ವಿಲನ್ ಡೈಲಾಗ್ ಹೊಡಿತಾನೆ. ಅಲ್ಲಿ ಹೇಳ್ತೀರಾ? ಸೊ ಅದೇ ಥರನೇ ನಿಮಗೆ ವಿರೋಧವಾಗಿ ಹೆಸರು ಕೆಡ್ಸೋಕ್ಕೆ ಏನಾದರೂ ಹೇಳ್ತಾರೆ. ನೀನು ಹೇಳಿದೀಯಾ ಇಲ್ಲ ಅಂತ ನಿಜ ಹೊರ ಬರುವುದು ಭಾಳ ವರ್ಷಗಳು ಬೇಕಾಗತ್ತೆ. ಅಲ್ಲಿ ತನಕ ನಿಮ್ಮ ಹೆಸರು ಕೆಟ್ಟೋಗಿರುತ್ತೆ. ಹೆಸರು ಆಮೇಲೆ ಹೇಳ್ತೀರೋ ಗೊತ್ತಿಲ್ಲ. ಸೊ ಅವ್ರ ಉದ್ದೇಶ ಏನಂದರೆ, ನಾವು ಏನು ಹೇಳಿಲ್ಲವೋ ಹೇಳಿದಿ ಅಂತ ಅವರು ಹೇಳ್ತಾರೆ. ಅವ್ರಿಗೆ ಏನು ಬೆಂಬಲ ನೀಡೋರಿಗೆಲ್ಲರೂ ಹೇಳ್ತಾರೆ, ಅವ್ರು ಹಂಗೆ ಹೇಳಿದಾರಪ್ಪ, ಹಿಂಗೆ ಹೇಳಿದಾರಪ್ಪ ಅನ್ನುವಾಗ ಅವರೆಲ್ಲ ನಿಮ್ಮ ಹೆಸರು ಕೆಡ್ಸೋಕ್ಕೆ ಹೇಳಿ. ಆ ಸಂತೋಷ್ ತೋಳುನ್ಸಿಯಲ್ಲಿ ಅವ್ರ ಹೆಸರು ಕೆಡಿಸ್ಬೇಕು. ಏನಪ್ಪ, ಸಂತೋಷ್ ಹೇಳಿಲ್ಲ ಮಾಡಿಲ್ಲ, ಆದರೆ ಅವ್ರು ಮಾಡಿದ್ದಾರೆ ಹೇಳಿದ್ದಾರೆ ಅಂತ ಅನೇಕರು ಹೇಳ್ತಾರೆ. ಅಲ್ಲಿ ಹೇಳ್ತೀರಾ? ಆವಾಗ ಸಂತೋಷ್ ತೋಳುನ್ಸಿ ಕಡೆನೇ ಹೋಗೋದಕ್ಕೆ ಕಷ್ಟ ಆಗ್ಬಿಡುತ್ತೆ. ಇದನ್ನು ಇಲ್ಲ ಅಂತ ಪ್ರೂಫ್ ಮಾಡೋಕ್ಕೆ ಅವ್ರಿಗೆ 2-3 ವರ್ಷ ಬೇಕಾಗ್ಬೋದು, ಅಥವಾ 2 ತಿಂಗಳು ಬೇಕಾಗ್ಬೋದು. ನಾನು ಹೇಳಿದ ಅರ್ಥ ಆಯ್ತಾ? ನನ್ನ ಈ ವೈರಿಗಳು ನಾವು ಹೇಳದಿರುವುದನ್ನು ಹೇಳಿದ್ದೀವಿ ಅಂತ, ಮಾಡದಿರುವುದನ್ನು ಮಾಡಿದ್ದೀವಿ ಅಂತ ನಮ್ಮ ಮೇಲೆ ಅಪರಾಧ ಹಾಕಿ ನಮ್ಮ ಹೆಸರನ್ನು ಕೆಡಿಸ್ಬೇಕು. ದಟ್ ಈಸ್ ದರ್ ಪರ್ಪಸ್. ಕರೆಕ್ಟಾಗಿ ಹೇಳಿದ್ದೀರಾ? ಹೇಳಿ 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 ಹಾಲಲ್ಲಿ ಹೇಳ್ತೀರಾ? ಅದಕ್ಕಾಗಿ ಬೈಬಲ್ ಏನು ಹೇಳುತ್ತಂದರೆ, ಇದು ನನ್ನ ರೆವಲ್ಯೂಷನ್ ಥರ ನನ್ನ ತಲೆಗೆ ಹೊಡಿತು.
ಅವರ ಬಾಯಿಯಿಂದ ತಾನೇ ಹೇಳ್ತಿದ್ದಾರೆ. ಅವರ ಬಾಯಿನ ಕಟ್ಟುವ ಅಧಿಕಾರ ನಿನ್ನ ಬಾಯಿಲಿದೆ ಅಂತ ದೇವರು ಹೇಳ್ತಿದ್ದ. ರಮನ ಶತರಮನ, ನಿನ್ನ ಬಾಯಿಯಿಂದ ನೀವು ದೇವರಿಗೆ ಸ್ತುತಿ ಮಾಡುವಾಗ ದೇವರ ಅವರ ಬಾಯಿಯನ್ನು ಮುಚ್ತಾನೆಂಬುದಾಗಿ. ಓ ಶತರಬಲನ, ಆಮೇನಂತೀರಾ? ಟು ಸೈಲೆನ್ಸ್ ದ ಫೋ ಅಂಡ್ ದ ವೆಂಜರ್ ಅಂತ. ಟು ಸೈಲೆನ್ಸ್ ದರ್ ಮೌತ್, ಅವರ ಬಾಯಿಯನ್ನು ದೇವರು ಮುಚ್ಚಿಸ್ತಾನಂತೆ. ಹೆಂಗ್ ಮುಚ್ಚಿಸ್ತಾನಂದ್ರೆ, ನಿಮ್ಮ ಬಾಯಿ ದೇವರನ್ನು ಸ್ತುತಿ ಮಾಡ್ಬೇಕಂತ. ಸರ್, ಏನಂತ ಸ್ತುತಿ ಮಾಡ್ಬೇಕಂದ್ರೆ ಇಲ್ಲಿ ಕೇಳಿ, ಸ್ತುತಿ ಮಾಡೋದಂದ್ರೆ ಏನಂತ ಮಾಡ್ಬೇಕಂತ ಈಗ ಕೇಳಿ. ನನ್ನ ವೈರಿಗಳ ಬಾಯಿಯನ್ನು ಮುಚ್ಚಿಸುವುದಕ್ಕೆ ಶಕ್ತಿ ಇರುವ ದೇವರಿಗೆ ಸ್ತೋತ್ರ ಅಂತ ನೀವು ಹೇಳಬೇಕು. ನನ್ನ ಬಗ್ಗೆ ಅವ್ರಿಗೆ ಭಯ ಹುಟ್ಟಿಸುವ ದೇವರಿಗೆ ಸ್ತೋತ್ರ ಅಂತ ಹೇಳಬೇಕು. ನಿಮ್ಮ ಬಾಯಿ ಮುಚ್ಕೊಂಡಿದ್ರೆ ಅವ್ರ ಬಾಯಿ ಓಪನ್ ಆಗುತ್ತೆ. ನಿಮ್ಮ ಬಾಯಿ ಓಪನ್ ಆಗಿ ದೇವರು ಯಾರಂತ ಘೋಷಣೆ ಮಾಡಿ ಸ್ತುತಿ ಮಾಡಿದರೆ, ಹೇ ನಾಗಿ ಸೋಗಿ, ನಾಗಿ ಸೋಗಿ, ಹಲ್ಲೆಲೂಯಾ. ಶತ ನಬಲನ ಶದನ. ನಾವು ಬಹಳ ಸಾರಿ ಏನಾಗತ್ತೆ ಗೊತ್ತಾ, ನಮ್ಮ ವಿರೋಧವಾಗಿ ಯಾರ ಮಾತನಾಡ್ತಾರೆ, ಸುಮ್ಮನೆ ಇರ್ತೀವಿ. ಇಲ್ಲ, ನಮ್ಮ ಯುದ್ಧ ಆತ್ಮೀಗ ಯುದ್ಧ. ಪ್ರಾರ್ಥನೆಯಲ್ಲಿ ನಾವು ಯುದ್ಧ ಮಾಡ್ತೀವಿ. ಅವರ ಹೆಸರು ಹೇಳಿ, ನಿಮಗೆ ಅವ್ರ ಹೆಸರು ಗೊತ್ತಿದ್ರೆ ಅವರ ಬಾಯಿಯನ್ನು ಯೇಸುವಿನ ನಾಮದಲ್ಲಿ ಮುಚ್ಚಿಸ್ತೇನೆ ಅಂತ ಹೇಳಿ. ಒಂದು ನಿಮಿಷ ಕೇಳಿ, ನೀವು ಪ್ರೇಯರ್ ಮಾಡಿದ್ರೆ ದೇವರು ಒಬ್ಬರು ವಾಸಿ ಮಾಡ್ತಾನ? ಅಮೆರಿಕದಲ್ಲಿರೋಗೋಸ್ಕರ ನೀವು ಪ್ರೇಯರ್ ಮಾಡಿ ಒಳ್ಳೇದಾಗತ್ತೆ. ನೀವು ನಿಮ್ಮ ಮನೇಲಿ ಇದ್ಕೊಂಡು ನಿಮ್ಮ ವೈರಿಗಳ ಬಾಯಿ ಮುಚ್ಚಲ್ಪಡಿ ಅಂತ ಹೇಳುವಾಗ ಆಗಲ್ವಾ? ಹಾಗೆ ಆಗತ್ತೆ. ಆದ್ರೆ ನಾವೇನ್ ಮಾಡ್ತೀವಿ? ನಾವು ಸುಮ್ಮನೆ ಇರ್ತೀವಿ. ದೇವ್ರು ನನಗೆ ಹೇಳಿದ, ಸುಮ್ಮನೆ ಇರಬೇಡ, ನಿನ್ನ ಬಾಯಿ ಓಪನ್ ಆದ್ರೆ ಅವ್ರ ಬಾಯಿ ಮುಚ್ಚೋಗತ್ತೆ. ಹಾಲೆಲ್ಲೂ ಹೇಳ್ತೀರಾ? ಎಷ್ಟು ಜನ ನಿಮಗೆ ಶತ್ರುಗಳು ಇದ್ದಾರೋ, ನಿಮ್ಮ ಹೆಸರನ್ನು ಕೆಡಿಸಕ್ಕೆ, ನಿಮ್ಮ ಲೈಫನ್ನು ಕೆಡಿಸಕ್ಕೆ, ನೀವು ಹೇಳದಿರೋದನ್ನು ಹೇಳಿದಿ ಅಂತಲೂ ಮಾಡಿದಿರೋದು ಮಾಡಿದಿ ಅಂತಲೂ ನಿಮ್ಮ ಬಗ್ಗೆ ಕೆಟ್ಟದಾದ ಒಂದು ಅಭಿಪ್ರಾಯ ಹುಟ್ಟಿಸ್ಬೇಕಂತ ಇರೋ ಪ್ರತಿಯೊಬ್ಬರ ಬಾಯಿಯನ್ನು ಮುಚ್ಚಿಸುವ ಅಧಿಕಾರ ನನಗೂ ನಿಮಗೂ ದೇವರು ಕೊಟ್ಟಿದ್ದಾನೆ. ಅಣ್ಣ, ಅವ್ರ ಬಾಯಿ ನಾನು ಯಾಕೆ ಮುಚ್ಚಿಸ್ಲಿ? ಅವರು ನಿಮಗೆ ವಿರೋಧವಾಗಿ ಮಾತಾಡುತ್ತಿರೋದು. ಯು ಹ್ಯಾವ್ ಎವ್ರಿ ರೈಟ್ ಟು ಶಟ್ ದರ್ ಮೌತ್ ಬಿಕಾಸ್ ದೇ ಆರ್ ಸ್ಪೀಕಿಂಗ್ ಅಗೇನ್ಸ್ಟ್ ಯು ಅಂತ. ನಿಮಗೆ ವಿರೋಧವಾಗಿ ಅವ್ರು ಮಾತನಾಡೋದ್ರಿಂದ ಅವರ ಮೇಲೆ ನಿಮ್ಗೆ ಹಕ್ಕಿದೆ. ಹೇ, ಅವ್ರು ಬೇರೆ ಏನೋ ಮಾಡ್ಕೊಳ್ಳಿ, ಆದರೆ ನನಗೆ ವಿರೋಧವಾಗಿ ಮಾತಾಡಕ್ಕೆ ಅವ್ರು ಯಾರು ಹಕ್ಕು ಕೊಟ್ಟಿದ್ದು ಹೇಳಿ? ಆಮೇಲೆ ಹೇಳಿ, ನನ್ನ ಹೆಸರು ಕೆಡಿಸಕ್ಕೆ ಅವ್ರು ಹೆಂಗೆ ಬೇಕಾದ್ರೆ ಮಾತಾಡ್ಬೋದು. ದೇವ್ರು ಹೇಳ್ತಾನೆ, ನಿನ್ನ ಬಾಯಿ ಓಪನ್ ಮಾಡಿ, ನಾನು ಅವರ ಬಾಯಿ ಮುಚ್ಚಿಸ್ತೇನೆ ಅಂತ ನೀವು ಸ್ತುತಿ ಮಾಡು. ಸ್ತುತಿಸು ಸ್ತುತಿಸು ಯೇಸಪ್ಪನ, ಸ್ತುತಿಸು 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 ಯೇಸಪ್ಪನ. ಹಲ್ಲೆಲೂಯಾ. ಹಾಡಿವ್ರಿಗೆ ಬರ್ತಾ ಇಲ್ಲ ಕಾಣುತ್ತೆ, ನಿದ್ದೆ ಮಾಡ್ತಿದ್ದಾರೆ ಹುಡುಗರು. ಹಲ್ಲೆಲೂಯಾ, ಜೋರಾಗಿ ಹಲ್ಲೆಲೂಯಾ. ಇವತ್ತಿಂದ ಯಾರ್ಯಾರು ಬಾಯಿ ಓಪನ್ ಆಗ್ಬೇಕಂತ ಬಯಸ್ತೇನೆ. ನೀವು ಹೇಳಬೇಕು, ನನಗೆ ವಿರೋಧವಾಗಿ ಮಾತನಾಡುವುದಕ್ಕೆ ಓಪನ್ ಆಗುವ ಎಲ್ಲ ಬಾಯಿ ಶಟಪ್ ಆಗಲಿ, ಎಲ್ಲ ಬಾಯಿ ಮುಚ್ಚಲ್ಪಡಲಿ ಯೇಸುವಿನ ನಾಮದಲ್ಲಿ. ನೀವು ಹೇಳುವಾಗ ದೇವ್ರು ಮಾಡ್ತಾನೆ. ಹೆಸರು ನಂಬ್ತಿರ ಗೊತ್ತಿಲ್ಲ. ಈಗ ಒಬ್ಬರಿಗೆ ಆರೋಗ್ಯವಾಗ್ಲಿ ಅಂತ ಪ್ರೇರ್ ಮಾಡ್ತೀವಿ, ಆರೋಗ್ಯ ಆಗತ್ತಾನೆ. ನಿಮ್ಮ ಪ್ರಾರ್ಥನೆ ದೇವ್ರು ಕೇಳ್ತಾನೆ ತಾನೆ? ಆಗತ್ತಾ ಆಗಲ್ಲ ಅಂತೀರಾ? ಬೈಬಲ್ ಹೇಳ್ತಾ ಇದೆ, ನಾನು ಹೇಳ್ತಾ ಇಲ್ಲ. ಅವರ ಬಾಯಿಯನ್ನು ಮುಚ್ಚಿಸುವುದಕ್ಕೋಸ್ಕರ ನಿಮ್ಮ ಬಾಯಿಯಲ್ಲಿ ದೇವರು ಸ್ತುತಿ ಸ್ತೋತ್ರ ಇಟ್ಟಿದ್ದಾನಂತೆ. ಇದು ಒಂದು ಬಲವಾದ ಆಯುಧ ಅಂತ ಬೈಬಲ್ ಹೇಳ್ತದೆ. ದೇವ ಜನರು ಯರಿಗ ಗೋಡೆ ಸುತ್ತಲೂ ಬರ್ತಾ ಇದ್ರು ಅಲ್ವಾ? ಬಂದು ಲಾಸ್ಟ್ ಟೈಮಲ್ಲಿ ಹೇಳಿದ ದೇವರು ಹೇಳಿದ, ಈ ಬಾಯಿ ತೆಗೆದು ಆರ್ಭಟ ಮಾಡಿ ದೇವರಿಗೆ ಸ್ತುತಿ ಮಾಡೋಣ. ನೀವು ಆರ್ಭಟಿಸುವಾಗ ಬೀಳಿಸಕ್ಕಾಗದಿರುವ ಯರಿಗ ಗೋಡೆ ಬೀಳುವಂತೆ ದೇವರು ಮಾಡಿದ. ಜೀಸಸ್, ಹಾಲಲ್ಲೂ ಹೇಳ್ತೀರಾ? ಎಲ್ಲರೂ ಒಂದು ನಿಮಿಷ ಎದ್ದು ನಿಂತ್ಕೊಳ್ತೀರಾ? ಯಾರ್ಯಾರಿಗೆ ಶತ್ರುಗಳಿದ್ದಾರೋ, ವಿನಾಕಾರಣ ನಿಮ್ಮ ಹಾಗೆ ಮಾಡ್ತಾರೋ, ನಿಮ್ಮ ಹೆಸರು ಕೆಡಿಸಕ್ಕೆ, ಓ ರಮನ ಶತರಬ, ಕೈಗಳ ಮೇಲೆ ಅಂತ ಹೇಳಿ, ಯೇಸುವಿನ ನಾಮದಲ್ಲಿ ಓ ಐ ಸ್ಪೀಕ್, ಓ ರಮನ ಶತರಬ ಲೇತೇಕ ಮನಶ. ಮಾತಾಡಿ ನನಗೆ ವಿರೋಧವಾಗಿ ಮಾತಾಡುವ ಎಲ್ಲ ಬಾಯಿಗಳನ್ನು ಮುಚ್ಚಿಸುವ ಅಧಿಕಾರ ಕೊಟ್ಟ ಯೇಸುವಿಗೆ ಸ್ತೋತ್ರ. ಓ ಹಲ್ಲೆಲೂಯಾ. ನನ್ನ ದೇವರು ಅವರ ಬಾಯಿಯನ್ನು ಮುಚ್ಚಿಸುವುದಕ್ಕೆ ಶಕ್ತನಾಗಿದೆ. ನನಗೆ ವಿರೋಧವಾಗಿ ಹೇಳುವ ಎಲ್ಲ ಸುಳ್ಳು ಸಾಕ್ಷಿಗಳನ್ನು, ಸುಳ್ಳಾದ ಅಪರಾಧಗಳನ್ನು ಯೇಸುವಿನ ನಾಮದಲ್ಲಿ ಅದು ನಾಶವಾಗಲಿಂದ ಘೋಷಣೆ ಮಾಡ್ತೇನೆ. Every word that is spoken against me, I have the authority of Jesus to bind it.
ಐ ಕ್ಯಾನ್ಸಲ್ ಇಟ್ ಇನ್ ಜೀಸಸ್ ನೇಮ್. ನನಗೆ ವಿರೋಧವಾಗಿ ಮಾತನಾಡುವೆಲ್ಲ ಬಾಯಿಗಳು ಅದು ಮುಚ್ಚಲ್ಪಡಲೇ. ಲೆಟ್ ಎವ್ರಿ ಮೌತ್ ಬಿ ಸೈಲೆನ್ಸ್ಡ್ ಅಂಡ್ ಶಟ್ ಅಪ್ ಇನ್ ಜೀಸಸ್ ನೇಮ್. ರೇಖಾ ಮಾನ ಶತೆ ರೇಬೆ ಕಾಲಾನಂದರವ. ಓ ನನ್ನ ದೇವರು ನನಗೆ ಜಯ ಕೊಡುವ ದೇವರು, ನನ್ನ ದೇವರು ನನ್ನ ಪರವಾಗಿ ಯುದ್ಧ ಮಾಡುವ ದೇವರು, ನನ್ನ ಶತ್ರುಗಳನ್ನು ಕೆಳಗೆ ಬೀಳಿಸುವ ದೇವರು. ಓ ರಾಮನ ಶತರಮಲನ. Every mouth that tried to speak against me, I bind it in Jesus name. Arama shatere kalanaba. Thank you Lord Jesus. ಚಪ್ಪಾಳೆ ಸ್ತೋತ್ರ ಮಾಡ್ತೀರಾ? ಆಮೆನ್. ಬೈಬಲ್ ಹೇಳಲ್ಲ ನಿಮ್ಮ ಶತ್ರು ಹತ್ರ ಹೋಗಿ ನೀವು ಯುದ್ಧ ಆಡ್ರಿ ಅಥವಾ ಜಗಳ ಆಡ್ರಿ ಅಂತ ಹೇಳಿಲ್ಲ. ಪ್ರಾರ್ಥನೆಯಲ್ಲಿ ಅವ್ರ ಬಾಯಿನ ಬಂಧಿಸ್ರಿ ಅಂತ ಬೈಬಲ್ ಹಂಗೆ ಹೇಳ್ತದೆ. ಯಾಕಂದ್ರೆ ಇದು ಆತ್ಮಿಕ ಯುದ್ಧ. ಅವರ ಹಿಂದೆ ದುರಾತ್ಮಗಳಿದ್ದಾನೆ. ಅವ್ರ ದೇವರ ಮಕ್ಕಳೇ ಆಗಿರ್ಬೋದು, ವಿಶ್ವಾಸಿ ಆಗಿರ್ಬೋದು, ಪಾಸ್ಟ್ರಿ ಆಗಿರ್ಬೋದು. ಆದರೆ ಅವ್ರು ಮಾತಾಡೋ ಮಾತುಗಳು, ನಿಮ್ಗೆ ವಿರೋಧವಾಗಿರೋ ಮಾತುಗಳು ಸೈತಾನ್ ಮಾತುಗಳು. ಇವತ್ತಿಂದ ಹೆಸರು ಪ್ರಾಕ್ಟೀಸ್ ಮಾಡ್ತೀರಾ? ಇಲ್ಲಾಂದರೆ ಅವ್ರು ಹೇಳುವ ಅಪರಾಧ, ಅವ್ರು ಹೇಳುವ ಸುಳ್ಳು ಎಲ್ಲ ನಿಮ್ಮ ಹೆಸರು ಕೆಟ್ಟು ಹೋಗೋದಕ್ಕೆ ಅವಕಾಶ ಆಗುತ್ತೆ. ನೀವು ಸುಮ್ಮನೆ ಇರೋದಕ್ಕಾಗಿ ಕೂತ್ಕೊಳ್ಳಿ. ಯೇಸು ಹೇಳ್ದ, ವಾಟ್ ಎವರ್ ಯು ಬೈಂಡ್ ಇಟ್ ಶಾಲ್ ಬಿ ಬೌಂಡ್ ಇನ್ ಹೆವೆನ್ ಅಂತ. ನೀವೇನು ಕಟ್ಟುತ್ತೀಯೋ ಅದು ಪರಲೋಕದಲ್ಲಿ ಕಟ್ಟಲ್ಪಡುತ್ತೆ, ಏನು ಬಿಚ್ಚುತ್ತೀಯೋ ಅದು ಅಲ್ಲಿ ಬಿಚ್ಚಲ್ಪಡುತ್ತದೆ. ನಿನಗೆ ವಿರೋಧವಾಗಿ ಮಾತಾಡುವ ನಾಳೆಗೇನು ಕಟ್ಟುವ ಅಧಿಕಾರ ನಿಮಗಿದೆ. ಯೇಸನಿಗೆ ಹೇಳಿದಾಗ ಈಗ ಯಾರೊಬ್ಬರು ಮಾಟ ಮಾಡ್ತಾನೆ ಅಂತ ಅಂದ್ಕೊಳ್ಳೋಣ, ಅವರ ಬಾಯಿಯನ್ನು ಕಟ್ಟುವ ಅಧಿಕಾರ ನಮಗಿದೆ. ಎಸ್, ಅವನೇನು ಹೇಳ್ತಾನೆ, ಮಾಟಗಾರನ ಹೇಳ್ತಾನೆ, ನಿಮ್ಮ ಹೆಸರ ಮೇಲೆ ನಿಮ್ಮ ಫೋಟೋ ನೋಡಿ ಅಲ್ವಾ, ಏನೋ ಒಂದು ಕಾಯಿಲೆ ನಿಮ್ಮ ಮೇಲೆ ಶಾಪ ಕೊಡ್ತಾನೆ, ಕರೆಕ್ಟಾ ಹೇಳಿ, ಅಥವಾ ಒಂದು ಪಾಸಿ ಒಡೆಗೆ ಶಾಪ ಕೊಡ್ತಾನೆ. ನೀವು ನನಗೆ ವಿರೋಧವಾಗಿ ಎದ್ದೇಳುವ ಎಲ್ಲ ಮಾತುಗಳನ್ನು, ಎಲ್ಲ ನಾಲಿಗೆಯನ್ನು, ಬಾಯಿಯನ್ನು ಯೇಸುವಿನ ನಾಮದಲ್ಲಿ ಬಂಧಿಸ್ತೇನೆ ಅನ್ನುವಾಗ ಅವನ ಬಾಯಿ ನಿಮಗೆ ಶಪಿಸುವುದಕ್ಕೆ ಬರುವುದಿಲ್ಲ. ಟ್ರೈ ಮಾಡಿದ್ರೆ ಮೂಗಾಕ್ಬಿಡ್ತಾನೆ ಯೇಸುವಿನ ನಾಮದಲ್ಲಿ. ಎಸ್, ಆಮೇಲೆ ಎತ್ತೀರಾ? ಹಲ್ಲೆಲೂಯಾ. ನಾವು ಕೆಲವೊಂದು ಈ ಆತ್ಮೀಗ ಪ್ರಿನ್ಸಿಪಲ್ಸ್ ನಮ್ಗೆ ಗೊತ್ತಾಗುವುದಿಲ್ಲ ಅನೇಕ ಸಾರಿ. ಅದಕ್ಕೆ ನಾವು ಸುಮ್ಮನೆ ಇದ್ಬಿಡ್ತೀವಿ. ಯಾರೇನು ಹೇಳಿದ್ರೆ ನನಗೆ ಏನಾಗಲ್ಲ ಅಂತ. ಇಲ್ಲ ಆಗುತ್ತದೆ, ನೀವು ಸುಮ್ಮನೆ ಇದ್ರೆ ಆಗುತ್ತೆ. ಕರೆಕ್ಟ್ ಹೇಳಿ, ಅರ್ಥ ಆಗುತ್ತೆ. ಮಳೆಯಲ್ಲಿ ಹೋದು ನನ್ನ ಮೇಲೆ ಮಳೆ ಬೀಳಿಲ್ಲ ಅಂದರೆ ಕೊಡೆ ತಗೋಬೇಕಣ. ನನ್ನ ಸಂಗಡ ದೇವರಿದ್ದಾನೆ. ಯಾರು ಹೇಳಿದ್ದು? ನಾನು ಅರ್ಥ ಮಾಡ್ಕೊಂಡಿದ್ದೇನೆ ಹೇಳ್ತಿರೋದು. ಈಗ ಕೆಲವರು ಕಾರಲ್ಲಿ ಹೋಗ್ತೀರಿ, ಬೈಕಲ್ಲಿ ಹೋಗ್ತೀರಿ. ಹೋಗಿಂತ ಮೊದಲು ಯೇಸು ಸ್ವಾಮಿ ಹೆಸರಲ್ಲಿ ಪ್ರೇಯರ್ ಮಾಡಿ ಹೋಗಿ ಅಂತ ನಾವೆಲ್ಲ ಯಾಕೆ ಹೇಳ್ತೀವಿ? ದೇವರಿದ್ದಾನೆ, ಆಕ್ಸಿಡೆಂಟ್ ಆಗ್ಬಿಡುತ್ತೆ, ಅಯ್ಯೋ ದೇವ್ರು ಕೈ ಬಿಟ್ಬಿಟ್ಯಪ್ಪ ಅಂತ. ಆಮೇಲೆ ಇಲ್ಲ, ಅವನು ಹೇಳ್ತಾನೆ, ನೀನು ಏನು ಹೇಳ್ತಿದ್ದು ನಾನು ಮಾಡ್ತೀನಿ ಅಂತಾನೆ. ಸ್ವಾಮಿ ಕಾರನ್ನು ರಕ್ತದಲ್ಲಿ ಮರೆ ಮಾಡು, ಆಕ್ಸಿಡೆಂಟ್ಗೆ, ಕೇಡಿಗೆ, ಆಪತ್ತಿಗೆ ದೂರ ಮಾಡು, ನಮ್ಮ ಸಂಗಡಿ ನಡೆಸು ಅಂತ ನೀವು ಹೇಳುವಾಗ ಅವನು ಮಾಡ್ತಾನೆ. ಬೇಡಿಕೊಳ್ಳಿರೇ. ಕೆಲವರು ಅದಕ್ಕೆ ಪ್ರಸಂಗಗಳೇನು ಮಾಡ್ತಾರೆ, ದೇವರಿದ್ದಾನೆ ಬಿಡು, ಆಮೇಲೆ ಸಮಸ್ಯೆ ಮಾಡ್ಕೊಂಡು ದೇವರು ಇದ್ದಾನೆ ಅಂತ ಅಂದ್ಕೊಂಡೆ, ಮತ್ತೆ ದೇವರು ಇದ್ದೇ ಇಲ್ಲ ಕಾಣುತ್ತಪ್ಪ ಅಂತ ಆಮೇಲೆ ಹಂಗೆ ಹೇಳ್ತಾರೆ. ಅವನು ಹೇಳುವ ಆ ಇನ್ಸ್ಟ್ರಕ್ಷನ್ ಅನ್ನು ಫಾಲೋ ಮಾಡಬೇಕು. ಆಮೇನ್, ಹಲ್ಲೆಲೂಯಾ. ಶತ್ರುಗಳನ್ನು ಅವರ ಬಾಯಿಯನ್ನು ಮುಚ್ಚಿಸುವ ಅಧಿಕಾರ ದೇವರು ನಿಮಗೆ ಕೊಟ್ಟಿದ್ದಾನೆ. ಓಕೆ, ಅವರ ಯೋಚನೆಗಳನ್ನು ಸಹ ಬಂಧಿಸುವ ಅಧಿಕಾರ ಕೊಟ್ಟಿದ್ದಾನೆ. 2 ಕೊರಿಂಥಿ 10ನೇ ಅಧ್ಯಾಯ 4-5ನೇ ವಾಕ್ಯ ಹೇಳುತ್ತದೆ, ಕೋಟೆ ಕೊತ್ತಳೆಗಳನ್ನು ಕೆಡವಿ ಹಾಕುವ ಒಂದು ಅಧಿಕಾರ ದೇವರು ಕೊಟ್ಟಿದ್ದಾನೆ ಅಂತೆ. ಆ ಕೋಟೆ ಕೊತ್ತಳೆಗಳಂತ ಹೇಳಿ ಕೆಳಗೆ ಏನು ಹೇಳ್ತದೆ ಅಂದರೆ, ಮನುಷ್ಯನ ವಿರೋಧವಾದ ಆಲೋಚನೆಗಳು ಅಂತ. 4ನೇ ವಾಕ್ಯನ ಓದು. 5? ಓಕೆ, ಓದಿ ಯಾರಾದ್ರು ಬರು. ನಾವು ವಿತರ್ಕ ಎಲ್ಲಿ ಬರ್ತೈತೆ? ಆರ್ಗ್ಯುಮೆಂಟ್ಸ್ ಎಲ್ಲಿ ಬರ್ತೈತೆ? ತಲೆಯಿಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಆಮೇಲೆ ಬಾಯಿಗೆ ಬರ್ತೈತೆ. ಎಲ್ಲ ಯೋಜನೆ ಅಂಡರ್ಲೈನ್ ಮಾಡಬೇಕು. ಎಲ್ಲ ಯೋಜನೆಗಳನ್ನು ಓಕೆ, ಹಂಗೆ ಮುಂದೆ ಹೋಗ. ಸರಿ, ಹೇಳಿ ಬಿಡು, ಸರಿ ಹಿಡಿದು ನಾವು ಮಾಡ್ತೇವೆ ಅಂತ. ಈಗ ಕೇಳಿ, ಯೋಚನೆಗಳು ಬಂದಿದೆಯಾ? ಮಾತಾಡಲ್ಲ ನೋಡು. ಆರ್ಗ್ಯುಮೆಂಟ್ಸ್ ಬಂದಿದೆಯಾ? ಎಷ್ಟು? 5ನೇ ವಾಕ್ಯ ಅನ್ಬಿಟ್ಟ, 4ನೇ ವಾಕ್ಯ ಹಾಕು.
ಓದಪ್ಪ. ಹಾಂ, ಆಯುಧಗಳು. ಹಾಂ, ನೋಡಿ, ಲೋಕದವರು ಹೋಗಿ ಜಗಳಾಡೋ ರೀತಿಯಲ್ಲಿ ಮಚ್ಚು ಕೊಡ್ಲಿ ಅವೆಲ್ಲ ತಗೊಂಡು ನಾವು ಯುದ್ಧ ಆಡಲ್ಲ. ಹಾಂ, ಮತ್ತೆ ಹೆಂಗೆ ಯುದ್ಧ ಆಡಬೇಕು? ಹಾಂ, ನಮ್ಮ ಆಯುಧಗಳು ದೇವರ ಬಲದಿಂದ ಕೋಟೆಯನ್ನೇ ಕೆಡವಿ ಹಾಕುವಂಥದ್ದು. ಅದು ಏನಂತ ಇಲ್ಲಿ ಕೇಳಿ, ಅದು ಏನಂದ್ರೆ ಕೋಟೆ ಅಂದರೆ ಮನಸ್ಸಲ್ಲಿರುವ ಯೋಚನೆಗಳ ಬಗ್ಗೆ ಮಾತನಾಡ್ತಿದೆ. ನಮಗೆ ವಿರೋಧವಾಗಿರುವವರು, ನಾನು ಈ ಸಂದರ್ಭದಲ್ಲಿ ಆ ವಿಷಯ ಹೇಳ್ತಾ ಇದ್ದೇನೆ, ನಮಗೆ ವಿರೋಧವಾಗಿರುವವರು ಪ್ಲ್ಯಾನ್ ಮಾಡ್ತಾರೆ ರಾತ್ರಿ ಎಲ್ಲ ಕೂತ್ಕೊಂಡು, ಇವನಿಗೆ ಹೆಂಗೆ ಬೀಳ್ಸೋಣ, ಇವ್ರು ಹೆಂಗೆ ಹೆಸರು ಕೆಡ್ಸೋಣ, ಇವ್ರು ಹೆಂಗೆ ಸುಳ್ಳು ಹೇಳೋಣ ಇವ್ರ ಮೇಲೆ. ಅರ್ಥ ಆಗಿದೆಯಾ? ಸೊ ಅವರ ತಲೆಯಲ್ಲಿರುವ ಯೋಚನೆಯನ್ನು ನೀವು ಸೆರೆ ಹಿಡಿಬೋದಂತೆ. ಕೆಳಗೆ ವಾಕ್ಯದಲ್ಲಿ ಓದಿದೆ ಆಗಲೇ, ಯು ಕ್ಯಾನ್ ಕ್ಯಾಪ್ಟಿವೇಟ್ ಇಟ್. ಬೈಬಲ್ ಹೇಳ್ತಾ ಇದೆ ಸೆರೆ ಹಿಡಿಬೋದು. ಸೆರೆ ಅಂದರೆ ಗೊತ್ತಾ? ಕೈ ಕಾಲು ಅರೆಸ್ಟ್ ಮಾಡಿ ಎಳ್ಕೊಂಡು ಹೋಗ್ಬೋದಂತೆ. ಅವನೆಲ್ಲಿಯೋ ಇದ್ದಾನೆ, ಬಟ್ ನಿಮಗೆ ವಿರೋಧವಾಗಿ ಮಾಡೋ ಯೋಚನೆಗಳನ್ನು ಸೆರೆ ಹಿಡಿಯುವ ಅಧಿಕಾರ ದೇವರು ನಿಮಗೆ ಕೊಟ್ಟಿದ್ದಾನೆ ಅಂತೆ. ಅವರೆಲ್ಲ ಯೋಚನೆ ನಾವು ಯಾಕೆ ಸೆರೆ ಹಿಡಿತೀವಿ? ಪಾಪ ಅವ್ರ ಹೆಂಡತಿ ಮಕ್ಕಳು ಚೆನ್ನಾಗಿ ನೋಡ್ಕೊಳ್ಳಿ, ಬಟ್ ನನಗೆ ವಿರೋಧವಾಗಿ ನಿನಗೆ ವಿರೋಧವಾಗಿರುವ ಯೋಚನೆಗಳನ್ನು ಸೆರೆ ಹಿಡಿಬೇಕು. ಅವರೆಲ್ಲ ಪ್ಲ್ಯಾನ್ ನಿಮಗೆ ಕೆಡಿಸೋಕ್ಕೆ ನೀವು ಪ್ಲ್ಯಾನ್ ಮಾಡ್ತಾ ನೋಡು, ಹೇಳ್ಬೇಕು ನೀವು, ಆಮೇಲೆ ಹೇಳ್ಬೇಕು. ದಾವೀದು ಪ್ರೇಯರ್ ಮಾಡ್ತಾನೆ, ದಾವೀದ ರಾಜ. ಅವ್ನು ಕಾಡಿಗೆ ಓಡಿ ಹೋಗುವಾಗ ಅಹಿತೋಪೇಲ್ ಅಂತ ಒಬ್ಬ ವ್ಯಕ್ತಿ ಸೂಪರಾಗಿ ಪ್ಲ್ಯಾನ್ ಮಾಡ್ತಾನೆ. ಅವನು ದಾವೀದಿಗೆ ವಿರೋಧವಾಗಿ ಪ್ಲ್ಯಾನ್ ಕೊಡೋಕೆ ಹೋದಾಗ ದಾವೀದ ಪ್ರೇಯರ್ ಮಾಡ್ತಾನೆ, ದೇವರೇ ಅಹಿತೋಪೇಲಿನ ಎಲ್ಲ ಆಲೋಚನೆಗಳನ್ನು ಏನು ಮಾಡು, ವ್ಯರ್ಥ ಮಾಡು, ಹುಚ್ಚಾಗಿ ಮಾಡು ಅಂತ ಹೇಳ್ತಾನೆ. ಆ ಪ್ರಾರ್ಥನೆಗೆ ಉತ್ತರವಾಗಿ ದೇವರು ಮಾಡ್ದ. ಅವನ ಆಲೋಚನೆ ಅವತ್ತು ಬಿದ್ದು ಹೋಯಿತು. ಪ್ರೇಯರ್ ಮಾಡಿದ, ಆಲೋಚನೆ ಬೀಳಿಸಿದ ದೇವರು. ಭಾಳ ಜನರು ನಾವು ಇದು ಒಂದು ಆತ್ಮೀಯ ಯುದ್ಧ, ನಾವು ಹೋಗಿ ಅವ್ರ ಹತ್ರ ಜಗಳಾಡೋದಿಲ್ಲ. ನೀನೇನು ನನಗೆ ಹಂಗೆ ಹೇಳಿದೆ ಅಂತೆ, ಅದು ಬೇಕಾಗಿಲ್ಲ. ನೀವು ಪ್ರೇಯರಲ್ಲಿಯೇ ಅರೆಸ್ಟ್ ಮಾಡ್ಬೋದು. ಪೊಲೀಸ್ ಹೋಗಿ ಕಳ್ಳರನ್ನ ಅರೆಸ್ಟ್ ಮಾಡ್ತಾರೆ ನೋಡು, ಆ ಥರ ಅವ್ರ ಆಲೋಚನೆ ಅರೆಸ್ಟ್ ಮಾಡ್ಬೋದು, ಅವ್ರ ಬಾಯಿನ ಮುಚ್ಚಿಸ್ಬೋದು. ಇನ್ನೊಂದು ವಾಕ್ಯ ಹೇಳಿದ್ರೆ ಏಸಾಯ 54:17, ನಿಮಗೆಲ್ಲ ಗೊತ್ತಿರೋ ವಾಕ್ಯ. ಏನು ಗೊತ್ತಾ? ನಿಮಗೆ ವಿರೋಧವಾಗಿ ಕಲ್ಪಿಸುವ ಯಾವ ಆಯುಧವೇನಾಗೋದಿಲ್ಲ. ಆಯುಧ, ಓ ಮೈ ಗುಡ್ನೆಸ್, ಹಾಲೆಲ್ಲ ಹೇಳ್ತೀರಾ? 3 ವಿಷಯ ಒಂದು ಗಮನ ಕೊಡಿ. ಒಂದು, ತಲೆಯಲ್ಲಿರುವ ಯೋಚನೆ ನಮಗೆ ವಿರೋಧವಾಗಿರೋದು, ನಮಗೆ ವಿರೋಧವಾಗಿ ಮಾತಾಡುವ ಮಾತುಗಳು, ನಮಗೆ ವಿರೋಧವಾಗಿ ಇರುವ ಆಯುಧಗಳು. ಅವ್ರೇನೋ ಒಂದು ಆಯುಧ ಗೊತ್ತಾ ನಿಮಗೆ ಹೇಳ್ತಿರೋದು, ಅದನ್ನು ಬಂಧಿಸುವುದಕ್ಕೆ, ಕೆಡಿಸುವುದಕ್ಕೆ, ಹಾಳು ಮಾಡುವುದಕ್ಕೆ ಅಧಿಕಾರ ನನಗೆ ನಿಮಗೆ ದೇವರು ಕೊಟ್ಟಿದ್ದಾನೆ. ಎಷ್ಟು ಜನ ಅಧಿಕಾರ ಉಪಯೋಗ ಮಾಡ್ಬೇಕಂತ ಬಯಸ್ರಿ? ಇನ್ನೊಂದ್ಸರಿ ನಿಂತ್ಕೊಳ್ಳೋಣ, ಕಾಲ ಐತಾ? ಎಲ್ಲರೂ ಕಣ್ಣು ಮುಚ್ಚಿ ಕೈಗಳ ಮೇಲೆ ಹೇಳಿ, ನನಗೆ ವಿರೋಧವಾಗಿರುವ ಎಲ್ಲ ಆಲೋಚನೆಗಳು, ನನ್ನ ವಿರೋಧವಾಗಿರುವ ಎಲ್ಲ ಆಲೋಚನೆಗಳನ್ನು, ಅವರೆಲ್ಲ ವಿರೋಧ ಮಾತುಗಳನ್ನು, ನನಗೆ ವಿರೋಧವಾಗಿರುವ ಅವರ ಎಲ್ಲ ಆಯುಧಗಳನ್ನು ಯೇಸುವಿನ ನಾಮದಲ್ಲಿ ನಾಶವಾಗುವಂತೆ ಘೋಷಣೆ ಮಾಡ್ತೇನೆ. Every thought that is against me, every word that is against me, every weapon that is against me, in the mighty name of Jesus Christ of Nazareth, I pull it down, I cancel it, I nullify it, I destroy it. ಯೇಸುವಿನ ರಕ್ತದಿಂದ, ಯೇಸುವಿನ ನಾಮದಿಂದ ಅವರು ಅವಮಾನ ಆಗುವಂತೆ ಘೋಷಣೆ ಮಾಡ್ತೇನೆ. ನನಗೆ ವಿರೋಧವಾಗಿ ಯೋಚನೆ ಮಾಡಿ, ನನಗೆ ವಿರೋಧವಾಗಿ ಮಾತನಾಡಿದಕ್ಕಾಗಿ ಅವರ ಅವಮಾನ ಆಗಲಿ ಯೇಸುವಿನ ನಾಮದಲ್ಲಿ. ಅವರಿಗೆ ಕಷ್ಟವಾಗಲಿ, ಅವರಿಗೆ ದೇವರ ಭಯ ಉಂಟಾಗಲಿ ಯೇಸುವಿನ ನಾಮದಲ್ಲಿ. ರಶತೆರೆಮ ಲಿಗಬರ ಶತೆರೆಮನ ಶಂದೇರೆಬಿ ಕಾಲನಬ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ವಂದನೆ ಯೇಸುವೆ. ಘೋಷಣೆ ಮಾಡಿ, ಹಾಲೆಲೂಯಾ. ಅಧಿಕಾರ ಕೊಟ್ಟ ಯೇಸುವಿಗೆ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ವಂದನೆ ಯೇಸುವೆ. ಹಾಲೆಲೂಯಾ. ಆಮೆನ್. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡ್ತೀರಾ? ಅವರಿಗೆ ಅನಿಸ್ಬೇಕು, ನಿಮಗೆ ವಿರೋಧವಾಗಿ ಯೋಚನೆ ಮಾಡಿ, ಮಾತನಾಡಿ, ಏನೋ ಆಯುಧ ತಯಾರು ಮಾಡಿದಕ್ಕಾಗಿ ಅವರಿಗೆ ಕಷ್ಟ ಆಗಿದೆ, ಅವಮಾನ ಆಗಿದೆ. ಓ, ದೇವ್ ನಿಮ್ಮ ಪರವಾಗಿ ಯುದ್ಧ ಮಾಡ್ತಿದ್ದಾನೆ ಅಂತ ಅರಿವು ಅವ್ರಿಗೆ ಬರಬೇಕು. ಮತ್ತು ಯಾರ ವಿರೋಧವಾಗಿ ಅವರು ಮಾತಾಡೋದು ನಿಲ್ಲಿಸ್ಬೇಕು ಯೇಸುವಿನ ನಾಮದಲ್ಲಿ. ಓ ಹಲ್ಲೆಲೂಯಾ. ಕೂತ್ಕೊಳ್ಳಿ. ಸುಮ್ಮನೆ ಬಿಡಬಾರ್ದಂತ ಅವ್ರನ್ನ ಯೇಸುವಿನ ನಾಮದಲ್ಲಿ. ಯೇಸುವಿನ ಅರೆಸ್ಟ್ ಮಾಡ್ಬೇಕಂತ ಬಯಸ್ತೀರಿ? ಎಸ್. ಏನಾದ್ರು ಸಮಸ್ಯೆ ಮಾಡಿದರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತಿರಲ್ಲ, ಪೊಲೀಸ್ ಕಂಪ್ಲೇಂಟ್ ಪರಲೋಕದ ಕಂಪ್ಲೇಂಟ್ ಕೊಡ್ಬೇಕು ಯೇಸುವಿನ ನಾಮದಲ್ಲಿ. ಎಸ್, ಬೈಬಲ್ ಹಂಗೆ ಹೇಳುತ್ತದೆ.
ನಾವು ಸುಮ್ಮನೆ ಇದ್ದೀವಿ, ಅದಕ್ಕಾಗಿ ಓವರಾಗಿ ಅವ್ರು ಮಾತನಾಡ್ತಾ ಇದ್ದಾರೆ. ಎಷ್ಟು ನಾವೇನು ಹೇಳ್ತಾರೆ ಗೊತ್ತಿಲ್ಲ. ಕೀರ್ತನೆ 34 ಕೊನೆಯಿಂದ 2ನೇ ವಾಕ್ಯ ಅಂತ ಅನಿಸುತ್ತೆ, ಯಾರ ತೆಗೆದ್ರೆ ಹಾಕಿಬಿಟ್ಟು ಅಲ್ಲಿ ಹೇಳ್ತತೆ, ನೀತಿವಂತರನ್ನು ಒಳ್ಳೆಯವರನ್ನು ಅದೇ ದ ಫೋಸ್ ಆಫ್ ದ ರೈಚಸ್ ವಿಲ್ ಬಿ ಕಂಡೆಮ್ಡ್ ಅಂತ ಓದಿ ನೋಡೋಣ. ಅದು ಲಾಸ್ಟ್ ಲೈನಲ್ಲಿ ಏನಿದೆ, ನೀತಿವಂತರನ್ನು ದ್ವೇಷಿಸುವವರು ಅಪರಾಧಿಗಳಂತೆ ಎಣಿಸಲ್ಪಡೋರು. ನಾನು ನೀತಿವಂತನು, ಯೇಸುವಿನ ರಕ್ತದಲ್ಲಿ ತೊಳೆಯಲ್ಪಟ್ಟಿದ್ದೇನೆ. ಈಗ ಕೇಳಿ, ನಾನು ನಿಮಗೇನು ಕೇಡು ಮಾಡಿಲ್ಲ. ನೀನು ನನಗೆ ವಿರೋಧವಾಗಿ ಕೇಡು ಮಾಡಿದ್ರೆ ನೀನು ಅಪರಾಧಿ ಆಗ್ತಿ ಅಂತ ದೇವ್ರು ಹೇಳ್ತಾನೆ. ರಮನ ಶತರ ಯೇಸು ಆಮೇಲೆ ಹೇಳ್ತಾ ಗೊತ್ತಿಲ್ಲ, ನಾನು ನಿಮಗೆ ವಿರೋಧವಾಗಿ ಏನು ಮಾಡದಿರುವಾಗ ನೀ ನನಗೆ ವಿರೋಧವಾಗಿ ಯೋಚನೆ ಮಾಡ್ತಿ, ಮಾತನಾಡ್ತಿ, ಏನಾದರೂ ಮಾಡ್ಬೇಕಂತ ಬಯಸ್ತಿ ಅಂದರೆ ನೀನು ದೇವರ ದೃಷ್ಟಿಯಲ್ಲಿ ಅಪರಾಧಿ ಆಗ್ತೀರಿ. ಅಲ್ಲ, ಅವನು ಪಾಸ್ಟರ್ ಇರಲಿ, ಅವನು ಯಾವನಾಗಿರಲಿ, ನಾನು ನಿನಗೆ ವಿರೋಧವಾಗಿ ಮಾತನಾಡದಿರುವಾಗ, ಯೋಚನೆ ಮಾಡದಿರುವಾಗ, ನೀನು ನನಗೆ ವಿರೋಧವಾಗಿ ಏನೋ ಮಾಡ್ಬೇಕಂತ ಟ್ರೈ ಮಾಡಿದೆ ಅಂದರೆ ನೀವು ಸರ್ವನಾಶವಾಗ್ತೀನಿ ಅಂತ ಮಾತ್ರ ಖಚಿತ. ಎಸ್, ಅಲ್ಲಲ್ಲಿ ಹೇಳ್ತೀರಾ? ಒಂದು ವೇಳೆ ನಾವು ಏನಾದ್ರು ಅವ್ರ ವಿರೋಧವಾಗಿ ಮಾಡ್ತಾ ಇದ್ರೆ ನಮ್ದು ತಪ್ಪಿರ್ತತೆ. ಕರೆಕ್ಟಾ? ನಾವು ಉಂಟು, ನಮ್ಮ ಕೆಲಸ ಉಂಟು ಅಂತ ಇರ್ತೀವಿ, ಹೇಳಿ ಆಮೇಲೆ ಹೇಳಿ. ಆದರೆ ವಿನಾಕಾರಣ ನಮಗೆ ಶತ್ರುಗಳು ಹಾಗೆ ನಾವು ಬೆಳೀತಾ ಇರೋದು ಅಥವಾ ನಾವು ಮಾಡ್ತಿರೋದು ಅವ್ರಿಗೆ ಇಷ್ಟ ಇಲ್ಲ ಅಂತ ಹೇಳಿ ನಮ್ಮ ಮೇಲೆ ಏನಾದರೂ ಒಂದು ಹಾಕ್ಬೇಕಂತ ಟ್ರೈ ಮಾಡ್ತಾ ಇದ್ರೆ ಅವರು ಸರ್ವನಾಶವಾಗ್ತಾರೆ. ಈ ವಾಕ್ಯ ಹಂಗೆ ಹೇಳ್ತತೆ, ನೀತಿವಂತರನ್ನು ಹಾಗೆ ಮಾಡಿದ ಮಗನೇ ನೀನು ಅಪರಾಧಿ ಆಗ್ತಿ. ಅಪರಾಧಿನ ಬಂಧಿಸಿ ಜೈಲಿಡಬೇಕು, ನಿಮ್ಮನ್ನು ಬಂಧಿಸಿ ನರಕದಲ್ಲಿ ಹಾಕಬೇಕು. ನೀನು ಪಾಸ್ಟ್ ಆಗಿರು, ವಿಶ್ವಾಸಿಯಾರು, ಯಾವ ಕೊಮ್ಮನಾಗಿರು. ಜೋರಾಗಿ ಆಮೇಲೆ ಹೇಳ್ತೀರಾ? ಯೇಸುವಿನ ಮಕ್ಕಳು ಹಾಗೆ ನಾವು ಜೀವಿಸುವಾಗ ಅಕಾರ್ಡಿಂಗ್ ಟು ದ ವರ್ಡ್ ಆಫ್ ಗಾಡ್, ದೇವರ ವಾಕ್ಯಾನುಸಾರವಾಗಿ ನೀವು ನಡ್ಕೊಳ್ಳುವಾಗ, ನೀವು ಯಾರನ್ನು ತೊಂದರೆ ಮಾಡದೇ ಇರುವಾಗ ನಿಮಗೆ ತೊಂದರೆ ಮಾಡ್ಬೇಕಂತ ಎದ್ದು ಹೇಳ್ತಾರೆ ನೋಡು, ಅವ್ರ ಗತಿ ಬಹಳ ಘೋರವಾಗುತ್ತೆ. ಅವ್ರ ಅಡ್ರೆಸ್ ಇಲ್ಲದೆ ಹೋಗ್ತಾರೆ, ಸ್ವಲ್ಪ ಕಾಲ ಹಸಿರಾಗಿ ಕಾಣ್ತಾರೆ, ಬಟ್ ಕಂಪ್ಲೀಟ್ ಬುಡ ಸಮೇತ ಒಣಗಿ ಹೋಗ್ತಾರೆ. ಯೇಸುವಿನ ನಾಮದಲ್ಲಿ ಭೂಮಿ ಆಕಾಶ ಹಾಳಾದ್ರೂ ನಮ್ಮ ಮಾತು ಹಾಳಾಗಲ್ಲ ಅಂತ ಯೇಸು ಹೇಳಿದ್ದಾನೆ. ಯೇಸುವಿನ ಆಮೇನಂತರ ಗೊತ್ತಿಲ್ಲ. ನಾನಂತೂ ದೇವರ ವಾಕ್ಯವನ್ನು ಪೂರ್ತಿಯಾಗಿ ನಂಬ್ತೀನೋ ಗೊತ್ತಿಲ್ಲ, ದೇವರೇ ಅದಕ್ಕೆ ನನಗೆ ಸಾಕ್ಷಿ ಕೊಡಬೇಕು. ಆದರೆ ನಂಬಬೇಕಂತ ಮನಸ್ಸುಳ್ಳವನಾಗಿದ್ದೀನಿ. ಯಾಕಂದರೆ ನಂಬತಕ್ಕ ತಂದೆಯಾದ ದೇವರವನು. ಆ ವಾಕ್ಯಗಳನ್ನು ಅವನು ಗ್ಯಾರಂಟಿ ಕೊಡ್ತಾನೆ. ಈ ಭೂಮಿ ಆಕಾಶ ಅಷ್ಟು ಈಸಿಯಾಗಿ ಹಾಳಾಗಲ್ಲ, ಇದು ಹಾಳಾದರೂ ಹಾಳಾಗ್ಬೋದ, ನನ್ನ ಮಾತಂತೂ ಒಂದು ಹಾಳಾಗಲ್ಲ ಅಂತ. ಸೊ ಅವನ ಮಾತುಗಳ ಮೇಲೆ ನಾವು ನಿಂತ್ಕೋಬೇಕಾಗತ್ತೆ. ನೀತಿವಂತರನ್ನು ಹಾಗೆ ಮಾಡುವರು ಏನಲ್ಲೇ ನನ್ನ ಮಕ್ಕಳ ಅಪರಾಧಿಗಳೆನಿಸ್ಪಡ್ತಾರೆ. ಎಸ್, ರಖ ಮನ ಶತರಬ ಉದ್ದೇಶಪೂರ್ವಕವಾಗಿ ಎಲ್ಲರೂ ತಪ್ಪು ಮಾಡ್ತೇವೆ. ತಿಳಿದೇ ಮಾಡೋದು ಒಂದು, ಬೇಕಂತಲೇ ಮಾಡೋದು ಇನ್ನೊಂದು. ಗೊತ್ತಾನು ಹೇಳಿದ್ರೆ ಹೇಳಿ ತಿಳಿದೇ ಮಾಡುವುದಕ್ಕೆ ಅಷ್ಟು ಸೀರಿಯಸ್ನೆಸ್ ಇರೋದಿಲ್ಲ. ಪಾಪ ಅಯ್ಯೋ ತಿಳಿದೇ ಮಾಡಿದಾನಂತ. ಆದರೆ ಬೇಕಂತಲೇ ಮಾಡ್ತಾರೆ ನೋಡು, ಬೇಕಂತಲೇ ನಿಮ್ಮ ಹೆಸರು ಕೆಡಿಸೋಕ್ಕೆ, ನಿಮ್ಮನ್ನು ಹಾಳು ಮಾಡೋಕ್ಕೆ ಅವರು ತೋಡಿದ ಗುಂಡೆಯಲ್ಲಿ ಅವರೇ ಬೀಳುತ್ತಾರೆ ಅಂತ. ಎಷ್ಟು ಜನ ಆಮೇನಂತ ಗೊತ್ತಿಲ್ಲ. ಎಸ್, ನಮ್ಮ ದೇವರು ನೀತಿ ಉಳ್ಳ ದೇವರು, ನಂಬತಕ್ಕ ತಂದೆ. ಅವನು ಹೇಳಿದ ಹಾಗೆ ಅವನು ಮಾಡ್ತಾನೆ. ಎಷ್ಟು ಜನ ನಂಬ್ತೇರಿ? ಥ್ಯಾಂಕ್ ಯು ಲಾರ್ಡ್ ಜೀಸಸ್, ಹಲ್ಲೆಲೂಯಾ. ನನಗೆ ದೇವರ ಮೇಲೆ ಒಂದು ಭಯಭಕ್ತಿ, ನಂಬಿಕೆ ಹೆಂಗೆ ಬರ್ತು ಗೊತ್ತಾ? ಈ ವಾಕ್ಯಗಳೆಲ್ಲ ಗಮನಿಸುವಾಗ ನನಗೆ ಬರ್ಸುತ್ತೆ. ಆ ದೇವರೇ ಹೇಳ್ತಾನೆ, ಈ ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ನಿಮಗೆ ಶತ್ರುಗಳು ಎದ್ದೇಳ್ತಾರೆ, ಬಟ್ ನನ್ನ ವಾಕ್ಯ ನೋಡು ಅಂತಾನೆ. ನಿನಗೆ ವಿರೋಧವಾಗಿ ಎದ್ದೇಳುವನಿಗೆ ಗತಿ ಬಹಳ ಘೋರವಾಗಿರುತ್ತೆ. ಹೊರಗೆ ಆಮೇಲೆ ಹೇಳ್ತೀರಾ? ಅದಕ್ಕೆ ನೀವು ಸಹ ಯಾರಿಗೂ ವಿರೋಧವಾಗಿ ಏನು ಮಾಡಕ್ಕೆ ಹೋಗಬೇಡಿ, ನಾನು ಸಹ ಮಾಡೋಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ದೇವ್ರು ಬಹಳ ಸೀರಿಯಸ್ ಆಗಿ ತಗೊಳ್ತಾರೆ. ಹಲ್ಲೆಲೂಯಾ, ಜೋರಾಗಿ ಹಲ್ಲೆಲೂಯಾ. ಓಕೆ, ಆದಿಕಾಂಡಕ್ಕೆ ಬರೋಣ. ಆದಿಕಾಂಡ ಎಷ್ಟನೇ ಅಧ್ಯಾಯ? 24, 50ನೇ ವಾಕ್ಯ. ಈ ಸ್ಟ್ಯಾಂಡ್ ಸ್ವಲ್ಪ ದೂರ ಇಟ್ಬಿಟ್ಟ. ಅವೆಲ್ಲ ನಾನೇ ಹೇಳ್ಬೇಕನಪ್ಪ, ಅವ್ರು ಎಷ್ಟು ಕಷ್ಟಪಟ್ಟು ಬರ್ತಾರೆ ಅಂತ ನೋಡಿದ್ಯಾ? ಕಾಮನ್ ಸೆನ್ಸ್ ಇರ್ಬೇಕು.
44-50 ವಾಕ್ಯ ಇಲ್ಲಿ ಕೇಳಿ. ಅಲ್ಲಿ ಏನು ಅಂತ ಓದ್ತೀವ ಅಧ್ಯಾಯ ಪೂರ್ತಿ ಅಂದರೆ, ಆಬ್ರಹಾಮಿನ ಮಗನಾದ ಈಸಾಕಕ್ಕೆ ಹೆಣ್ಣು ನೋಡೋಕ್ಕೆ ತನ್ನ ಆಳನ್ನು ಆಬ್ರಹಾಮ್ ಕಳಿಸ್ತಾನೆ. ಆ ಆಳು ದಾರಿಯಲ್ಲಿ ಹೋಗಿ ನಿಂತ್ಕೊಂಡು ಆ ಊರ ಹತ್ರ ಹೇಳ್ತಾನೆ, ಸ್ವಾಮಿ ಇಲ್ಲಿ ನಾನು ಬಾವಿ ಹತ್ರ ನಿಂತಿದ್ದೇನೆ, ಈ ಊರಿನ ಹುಡುಗಿಯರು ಎಲ್ಲ ಇಲ್ಲಿ ನೀರು ತಗೊಳಕ್ಕೆ ಬರ್ತಾರೆ, ನನ್ನ ಯಜಮಾನನ ಮಗನಿಗೆ ಯಾವ ಹುಡುಗಿ ನೀನು ನೇಮಕ ಮಾಡಿದಿ ಅಂತ ನನಗೆ ಗೊತ್ತಾಗ್ಬೋದಕ್ಕೆ ನಾನು ಒಂದು ಪ್ರಾರ್ಥನೆ ಮಾಡ್ತೇನೆ. ಏನು ಪ್ರಾರ್ಥನೆ ಅಂದರೆ, ನಾನು ಅವರು ನೀರು ತಗೊಳಕ್ಕೆ ಬರುವಾಗ ಅವ್ರ ಹತ್ರ ಹೋಗಿ ನಾನು ನೀರು ಕುಡಿಯೋಕ್ಕೆ ನನಗೆ ನೀರು ಕೊಡಮ್ಮ ಅಂತ ಕೇಳ್ತೇನೆ. ಅವ್ರು ಏನು ಮಾಡಬೇಕು? ಹುಚ್ಚ, ಕರೆಕ್ಟಾಗಿ ಹೇಳಬೇಕು, ವಾಕ್ಯ ಗೊತ್ತಿರೋರು. ನನಗೆ ಅಷ್ಟೇ ಕೊಡುವುದಲ್ಲ, ನಾನು ಒಂಟೆಗೂ ನೀರು ಹಾಕ್ತೀನಿ ಅಂತ ಅಮ್ಮ ಹೇಳಬೇಕು. ನಾನು ನನಗಷ್ಟೇ ಕೇಳ್ತೀನಿ. ಆದರೆ ಆ ಹುಡುಗಿ, ನೀನು ನೇಮಕ ಮಾಡಿದ್ರೆ ಹುಡುಗಿ ಏನೋ ಹೇಳಬೇಕು, ನಿನಗೂ ಕೊಡ್ತೀನಿ, ನೀನು ಒಂಟೆಗೂ ನಾನು ನೀರು ಹಾಕಿ ಕೊಡ್ತೀನಿ. ಯಾಕಂದರೆ ಬಾವಿಯಲ್ಲಿ ಇರುವ ನೀರನ್ನು ತಗೋಬೇಕಂದ್ರೆ ಹಗ್ಗ ಬೇಕು, ಬಕೆಟ್ ಬೇಕು, ಇವರ ಹತ್ರ ಇಲ್ಲ. ಸೊ ಈ ಪ್ರೇಯರ್ ಮಾಡಿದ ಸ್ವಲ್ಪ ಹೊತ್ತುಕೊಳಗಾಗಿ ರೆಬೇಕಾ ಅಂತ ಒಂದು ಹುಡುಗಿ ಬರ್ತಾಳೆ. ಇವನು ಕೇಳ್ದ, ಅಮ್ಮ ಸ್ವಲ್ಪ ನೀರು ಕುಡಿ ಕೊಡಮ್ಮ ಅಂತ. ಪರವಾಗಿಲ್ಲ ಸರ್, ನಾನು ನಿಮಗೆ ಕೊಡ್ತೀನಿ, ನಿಮ್ಮ ಒಂಟೆಗೆಲ್ಲ ಹಾಕ್ತೀನಿ ಸರ್ ಅಂತ ಹೇಳಿ ಎಲ್ಲ ನೀರು ತೆಗೆದು ಇವರು ಕೊಟ್ಟು ಅವನು ಭ್ರಮೆ ಆಗ್ಬಿಟ್ಟ. ಈಗ ತಾನೇ ಪ್ರೇಯರ್ ಮಾಡಿದೆ, ತಕ್ಷಣವೇ ಎಕ್ಸಾಮ್, ತಕ್ಷಣ ರಿಸಲ್ಟ್ ಬಂತಲ್ಲಪ್ಪ. ಯಾಕಂದರೆ ಅವನ ಯಜಮಾನನು ಆಬ್ರಹಾಮ್ ದೇವರಿಗೆ ಇಷ್ಟವಾಗಿ ನಡ್ಕೊಂಡ. ಆಬ್ರಹಾಮೇ ಹೇಳಿ ಕಳಿಸಿದ, ನೋಡಪ್ಪ ನೀನು ನನ್ನ ಮಗನ ಕರ್ಕೊಂಡು ಹೋಗಬೇಡ, ನೀನೇ ಹೋಗು, ನಿನ್ನ ಮುಂದೆ ನಾನು ನಂಬಿರುವ ದೇವರ ದೂತನು ಅಲ್ಲಿ ಹೋಗ್ತಾನೆ, ಅಲ್ಲಿ ಹೋಗಿ ಎಲ್ಲ ಸರಿ ಮಾಡ್ತಾನಂತ ಹೇಳಿದ. ಅದರಂತೆ ದೇವರೆಲ್ಲ ಸರಿ ಮಾಡಿಬಿಟ್ಟ. ಆಳುಗೆ ಏನು ಹೇಳ್ಬೇಕಂದ್ರೆ ಗೊತ್ತಿಲ್ಲ, ಭ್ರಮೆ ಹಾಕ್ಬಿಟ್ಟ. ತಂದ ಎಲ್ಲ ಬಂಗಾರದ ಬಳೆನಾ ನೀವು ಹೇಳಪ್ಪ ಮಾಡಿ, ಸುಮ್ಮನೆ ಬಳೆ ಹಾಕೋರಲ್ಲ, ಬಳೆ, ನೆಕ್ಲೆಸ್ಸು. ಅವನು ಭಾಳ ಶ್ರೀಮಂತರ ಆಳಲ್ವಾ, ಆಬ್ರಹಾಮ್ ಭಾಳ ದೊಡ್ಡ ಶ್ರೀಮಂತರು. ಅವನು ತೂಕ ಗಂಟ್ಲೆ KG ಗಂಟ್ಲೆ ಹಾಕ್ಬಿಟ್ಟ ಆ ಹುಡುಗಿಗೆ. ಹುಡುಗಿ ಓಡ್ ಹೋಗಿ ಅವ್ರ ಮನೆಯಲ್ಲಿ ಹೇಳಿದ್ರು. ಅವರೆಲ್ಲ ಓಡ್ ಬಂದು, ಸಾರ್ ಬನ್ನಿ ನಮ್ಮ ಮನೆಗೆ ಅಂತ ಕರ್ಕೊಂಡು ಹೋದ್ರು. ಅಲ್ಲಿ ಇದು ಆಗಿದೆ, ಅರ್ಥ ಆಯ್ತಾ? ನಾನೆಲ್ಲ ಆಮೇಲೆ ಹೇಳಬೇಕು. 50ನೇ ವಾಕ್ಯದಲ್ಲಿ ಏನು ಹೇಳ್ತಂದರೆ, ಓದು. ಇದು ಯಾರು ಮಾತನಾಡಿದ್ದಾರೆ ಅಂದರೆ, ಆ ಮನೆಯವರು, ಆ ಹುಡುಗಿ ಅಪ್ಪ ಬೆತುವೇಲ್, ಅವರ ಅಣ್ಣ ಲಾಬಾನ್ ಹೇಳಿದ ಮಾತು. ಏನು ಹೇಳ್ತಾರೆ? ಓದಿ ಅಂದರೆ ಏನು ಓದಬೇಕು? ಈ ಇಲ್ವಾ? ಏನು ಓದ್ತೆ ಮರಿಯ? ಈ ಕಾರ್ಯವು ಯಾರಿಂದ ಬಂದಿದೆ? ಯಾಕಂದರೆ ನೀನು ಹೇಳಿದ ಹಾಗೆ ಈ ಹುಡುಗಿ ಮಾಡಿದಾಳೆ. ಹಲೋ ಹಲೋ ಹಲೋ, ಇದು ದೇವರಿಂದ ಬಂದಿದೆ. ಹಾಂ ಹಾಂ ಹಾಂ, ಏನು ಹೇಳ್ತಾನೆ? ಏನು? ನಾನು ಇಂಗ್ಲೀಷನ್ನು ಹೇಳ್ತದಲ್ಲಿ ಅದು ಬೇರೆ ಬೈಬಲ್ ಹಾಕರು, ಅದು ಸರಿ ಇಲ್ಲ. ಅದು ಇನ್ನೊಂದು ಅರ್ಥದಲ್ಲಿ, ಹೌದು ಅಂತನೂ ಅಲ್ಲ ಅಂತನೂ ಹೇಳೋಕ್ಕಾಗಲ್ಲ. ಒಳ್ಳೇದಾಗಲಿ ಕೆಟ್ಟದಾಗಲಿ ನಾನು ಏನು ಹೇಳೋಕ್ಕೆ ಆಗೋದಿಲ್ಲ. ಅಂದರೆ ಏನು ಅರ್ಥ? ಬಾಯಿ ಮುಚ್ಕೋಬೇಕಾಗಿದೆ. ದೇವರಿಂದ ಬರುವಾಗ ಬಾಯಿ ಮುಚ್ಕೊಂಡಿರೋದು ಒಳ್ಳೆಯದು. ದೇವರಿಂದ ಬರುವಾಗ ನೀವು ಜಿಗಿದು ಮಾತನಾಡಿದೆ ಅಂದರೆ ದೇವರ ಶಿಕ್ಷೆ ಬರುತ್ತಂತ. ನಿಮ್ಗೇನು ಅರ್ಥ ಆಗಿಲ್ಲ. ಬುದ್ಧಿವಂತ ಇದು ದೇವರಿಂದ ಬಂದಿದೆ ಅಂತ ತಣ್ಣಗಾಗ್ತಾನೆ. ದಡ್ಡ ಮಧ್ಯೆ ಮಧ್ಯೆ ಮಾತಾಡ್ತಾನೆ. ದೇವ್ರು ಹೇಳ್ತಾನೆ ಶಟ್ ಯುವರ್ ಮೌತ್ ಅಂತ ಹೇಳಕತ್ತಿದ್ದಾನೆ. ಒಳ್ಳೇದು ಮಾತಾಡಬಾರ್ದಂತೆ, ಕೆಟ್ಟದು ಬಾಯಿ ಮುಚ್ಕೊಂಡಿರ್ಬೇಕು ಅಂತೆ. ಯಾರನ್ನ ಹೇಳಿದ ಅರ್ಥ ಆಗಿದೆ? ಇಲ್ಲಿ ಇದೆಯಾ? ಈ ಬೈಬಲ್ ಕಟ್ಟಿದ್ದು ನೋಡು. ವಿ ಕಾಂಟ್ ಸ್ಪೀಕ್ ಟು ಯು ಐದರ್ ಗುಡ್ ಆರ್ ಬ್ಯಾಡ್ ಆರ್ ಗುಡ್. ದೇವರಿಂದ ಬಂದಿದೆ ಅಂತ ನಿಮ್ಗೆ ಗೊತ್ತಾಗಬೇಕು. ಹಲೋ ಹಲೋ, ನನ್ನ ಪ್ರಾರ್ಥನೆ ಏನು ಗೊತ್ತಾ? ದೇವರೇ, ನೀನು ನನ್ನ ಸಂಗಡ ಇದೀ ಅಂತ ನೀನು ತೋರಿಸು. ನಾನು ಮಾಡ್ತಿರುವ ಕಾರ್ಯಗಳು ಅದು ನಿನ್ನಿಂದಲೇ ಬಂದಿದೆ ಅಂತ ನನ್ನ ಸುತ್ತಲೂ ಜನರಿಗೆ ತೋರಿಸು. ಅವಾಗ ಅವ್ರು ಬಾಯಿ ಮುಚ್ಕೊಂಡಿರ್ತಾರೆ. ಮುಂದೆ ಮುಂದೆ ಮಾತಾಡೋ ಬಾಯಿ ಯೇಸುವಿನ ನಾಮದಲ್ಲಿ ಮುಚ್ಕೊಂಡು ಹೋಗಲಿ. ಯೇಸುವಿನ ನಾಮದಲ್ಲಿ ಏನಾದರೂ ಮಾಡಿ ಅಡ್ಡ ಬಂದೆ ಹಾಸ್ಪಿಟಲ್ ಅಡ್ಮಿಟ್ ಆಗ್ತೀನಿ. ನಿಜ ಕ್ವಶನ್ ಮಾಡ್ತೇನೆ. ವೆನ್ ಗಾಡ್ ಡಸ್ ಸಮಥಿಂಗ್ ಯು ಕಮ್ ಅಡ್ಗುಡ್ಡ ಅಲ್ಲಿ ಹೇಳ್ತೀರಾ, ಭಾಳ ಸಮಸ್ಯೆ ಮಾಡ್ಕೊಳ್ತೀರಿ. ಆಮೇನ್.
ತಮಿಳ್ನಾಡಲ್ಲಿ ಒಬ್ಬರು ಪೊಲಿಟಿಷಿಯನ್ ಇದ್ದಾರೆ, ಸೀಮಾನ್ ಅಂತ. ನಿಮ್ಗೆ ಗೊತ್ತಿಲ್ಲ ಕಣ, ಭಾಳ ಜೋರಾಗಿ ಚೆನ್ನಾಗಿ ಮಾತಾಡ್ತಾರೆ. ನನಗೆ ಭಾಳ ಇಂಟ್ರೆಸ್ಟ್, ಅವ್ರ ಮಾತು ಕೇಳೋಕ್ಕೆ ಇಂಟ್ರೆಸ್ಟ್. ಅವ್ರ ಇಂಟ್ರೆಸ್ಟ್ ಅವ್ರಿಗೆ ಗೊತ್ತಿಲ್ಲ, ಬಟ್ ಅವ್ರ ಮಾತು ನಾನು ಕೇಳೋಕ್ಕೆ ಇಂಟ್ರೆಸ್ಟ್. ಈಗ ವಿಜಯ್ ಅಂತ ಒಬ್ಬರು ಬಂದಿದ್ದಾರೆ, ಸಿನಿಮಾ ಆ್ಯಕ್ಟ್ರು. ಈಗ ವೋಟಿಂಗ್ ನಡೀತಾ ಇದ್ದಾರೆ ತಮಿಳ್ನಾಡಲ್ಲಿ. ಅವರು ಒಂದು ಅಣಿಲ್ ಅಂತ, ಅಣಿಲು ಗೊತ್ತಲ್ಲ, ಅಣಿಲು ಜಾಡೆ ಪಟ್ಟು ಹಾಸ್ತೀನಿ, ಅಳಿಲು ಅದು ತಮಿಳಲ್ಲಿ ಅಣಿಲ್ ಅಂತಾರೆ, ಇದು ಅಳಿಲು ಅಲ್ಲ, ಅಳಿಲು. ಈ ಅಳಿಲು ಅವರು ಒಂದು ಇದರಲ್ಲಿ ಅಳಿಲು ಅಂತ ಹೇಳಿದರು, ಯಾರು ವಿಜಯ್ ಅವರು ಹೇಳಿದರು. ಅದಕ್ಕೆ ಇವರು ಸೀಮಾನ್ ಅಂತ ಹೇಳಿದ್ರು, ಗೊತ್ತಾ? ಸೀಮಾನ್ ಅಂದರೆ ಇವ್ರು ಯಾರು ಅಂದರೆ ಎಲ್ ಟಿ ಟಿ ಗೊತ್ತಾ? ಟೈಗರ್ ಅಂದರೆ ಏನು? ಹುಲಿ. ಅದು ಗೊತ್ತಿಲ್ಲ ಈ ಹುಡುಗ ನಗ್ತದೆ. ಅವ್ರೇನು ಹೇಳ್ತಾರೆ ಅಂದರೆ, ಅವ್ರು ನೋಡಿ ಮಾತಾಡೋ ವಿಧಾನ ಹೆಂಗಿದೆ ಅಂತ. ಈಗ ಟೈಗರು ಹಂಗೆ ಬಚ್ಕೊಂಡಿದೆ ಅಂತ, ಬಚ್ಕೊಂಡು ಅಥವಾ ಏನು ಹೇಳ್ತಾರೆ, ಬೇಟೆ ಆಡೋಕ್ಕೆ ರೆಡಿ ಇದೆ. ಅದು ಕಾಂಗ್ ಹೆಸರು ಮಂಚು ಹಾಕ್ಕೊಂಡಿದೆ ರೆಡಿಯಾಗಿ. ಯಾವುದಾದ್ರು ಎಮ್ಮೆ, ಕಾಡ ಎಮ್ಮೆ ಅಥವಾ ಇನ್ನೇನಿದೆ, ಎಮ್ಮೆ ಕೋಣಗೇನು ಒಂದೇ ಇಲ್ಲ, ಇವನು ಏನು ತಪ್ಪ ಹೇಳ್ತಾರೆ, ಜಿಂಕೆ ಏನಾದ್ರು ಒಂದು ಬಂದರೆ ಅದು ಬರ್ತಾ ಇದೆ, ಅದು ಬೇಟೆ ಆಡೋಕ್ಕೆ ರೆಡಿ ಇದೆ. ಈ ಅಳಿಲುವಾ ಈ ಅಡ್ಡ ಗುಡ್ಡ ಹೋಗ್ತಿದೆ ಅಂತೆ. ಅವ್ರು ಹೇಳ್ತಿರೋದು, ನಾನು ದೊಡ್ಡದಾಗಿ ಬೇಟೆ ಆಡೋಣ ಅಂದರೆ ಈ ಚಿಕ್ಕ ಅಳಿಲು ಯಾಕೆ ಅಡ್ಡ ಗುಡ್ಡ ಹೋಗ್ತಿದೆ ಅಂತ ಅವ್ರು ಹೇಳಿ ತಮಾಷೆ ಮಾಡ್ತಾರೆ ವಿಜಯ್ಗೆ. ನೀನು ಬಚ್ಚ ಹುಡುಗ, ನಾನು ದೊಡ್ಡ ಬೇಟೆ ಆಡೋಣ ಅಂತ, ನಾನು ಟೈಗರ್, ನಾನು ಏನು ಹಾಕ್ಕೊಂಡಿದ್ದೀನಿ, ಹಂಗಿದ್ರೆ ನಾನು ಜಿಂಕೆ ಹಿಡಿಯೋಣ, ಎಮ್ಮೆ ಹಿಡಿಯೋಣ, ಕೂತ್ಕೋ, ಅಳಿಲು ಅಡ್ಡ ನಿನ್ನ ಹಿಡಿಯಲ್ಲ ಬೆಳೆದ್ರೆ ಸರಿ ಅಂತ ಅವ್ರು ಮಾತಾಡ್ತಿದ್ದಾರೆ. ಅಲ್ಲಿ ಹೇಳ್ತೀರಾ, ಇದು ಏನಕ್ಕೆ ಹೇಳ್ದೋ ಬಂದಿದ್ದು ಗೊತ್ತಿಲ್ಲ, ಹೇಳಕ್ ಬಂದಿರೋ ಉದ್ದೇಶ ಕೆಲಸ ಮರ್ತ್ಬಿಡ್ತೀನಿ ನಾನು. ಹಾಲೆಲ್ಲೂಯ. ಹಂಗೆ ಅಡ್ಡಗುಡ ಮಾತಾಡೋದು. ಇದು ದೇವ್ರ ಚಿತ್ತನಾ ಇಲ್ವಾ? ಪ್ರೇಯರ್ ಮಾಡೋಣ, 21 days ಫಾಸ್ಟಿಂಗ್ ಮಾಡೋಣ. ಯಾವುದಿಗೆ ಮಾಡ್ಬೇಕು, ಯಾವುದಿಗೆ ಮಾಡಬಾರ್ದಂತ ಹುಚ್ಚ ಗೊತ್ತಿರ್ಬೇಕು ನಿನಗೆ, ಹೌದಾ ಇಲ್ವಾ? ದೇವರಿಂದ ಬರುವುದನ್ನು ಯಾವನ ತಡೆ ಮಾಡಿದರೆ ಅವನು ಹಾಸ್ಪಿಟಲ್ ಅಡ್ಮಿಟ್ ಆಗ್ತಾನೆ. ಎಸ್, ದೇವ್ರು ಹೇಳ್ತಾನೆ, ಇದು ಬೆತ್ತುವೆಲ್ ಲಾಭಾನ್ ಹೇಳಿದ್ದು ಏನಂತ, ಇದು ದೇವರಿಂದ ಬಂದಿದ್ದ ಕಾರ್ಯಪ್ಪ. ನಾವೇನು ಮಾತಾಡಂಗಿಲ್ಲ ಅಂದ್ರೆ ಅರ್ಥ ಏನು? ಬಾಯಿ ಮುಚ್ಕೊಂಡಿರ್ಬೇಕು. ಹೇಳಿ, ಬಾಯಿ ಹೇ ದೇವರಿಂದ ಬಂದಿದ್ದಾಗಿದ್ರೆ ನೀ ಬಾಯಿ ಮುಚ್ಕೊಂಡಿರ್ಬೇಕು, ಒಳ್ಳೇದು ಮಾತಾಡಬಾರ್ದು, ಕೆಟ್ಟದು ಹುಷಾರಿ ಅಂತ. ಇದನ್ನೇ ದೇವ್ರು ಇನ್ನೊಂದು ಜಾಗದಲ್ಲಿ ಹೇಳ್ತಾನೆ. ಇದೇ ಪುಸ್ತಕದಲ್ಲಿ 31ನೇ ಅಧ್ಯಾಯ 24 ಆಮೇಲೆ 29 2 ಜಾಗದಲ್ಲಿ ಬರ್ತದೆ. ಏನಂತ, ಯಾಕೋಬ ವಿರೋಧವಾಗಿ ಅವ್ರ ಮಾವನೇ ಲಾಭನೇ ಓಡಿ ಹಿಂದೆಟಿ ಬರ್ತಾನೆ, ಓಡೋದು ಎಲ್ಲ ವಾಪಸ್ ತಗೊಂಡ್ಬರ್ಬೇಕು ಅಂತ. ಅವಾಗ ಅವತ್ತು ರಾತ್ರಿ ದೇವ್ರ ಕನಸಲ್ಲಿ ಬಂದು ಏನು ಹೇಳ್ತಾ ಅಂತ ನೋಡಿ, ಓದಿ ನೋಡೋಣ. ಅನ್ನ ಬೇಡ, ಅದೇ ಕಳ ಸಪ್ಪಗೆ ಮಾಡ್ಬಿಟ್ರಲ್ಲಿ, ಸಪ್ಪೆ ಸಾತರ ಇಂಗ್ಲೀಷ್ ಹೇಳ್ತಾರೆ ನೋಡು, ಏನು ಹೇಳ್ತತೆ, ಡೋಂಟ್ ಸ್ಪೀಕ್ ಟು ಜೇಕಬ್ ಐದರ್ ಗುಡ್ ಆರ್ ಬ್ಯಾಡ್. ನೀವು ಒಳ್ಳೇದು ಮಾತಾಡಬೇಡ, ಅಂದ್ರೆ ಇನ್ನೊಂದು ಮಾತಲ್ಲಿ ಬಾಯಿ ಮುಚ್ಕೊಳ್ಳಲೇ. ಅವನು ಹೇಳ್ತಿರೋದೇನೆ, ಬಾಯಿ ಮುಚ್ಕೊಂಡಿರ್ಬೇಕು. ಅವನು ನನ್ನ ಮಗ, ನಾನು ಕರ್ಕೊಂಡು ಹೋಗ್ತಾ ಇದ್ದೇನೆ, ಲೇ ನೀನು ಅಡ್ಡ ಬಂದು ಒಳ್ಳೇದು ಮಾತಾಡಬೇಡಲೇ, ಒಳ್ಳೇದು ಮಾತಾಡಬೇಡ, ಕೆಟ್ಟದು ಮಾತಾಡಬೇಡ. ನನಗೆ ಆಶ್ಚರ್ಯ ಆಗಿಬಿಡ್ತು, ನೀನೆ ಒಳ್ಳೇದು ಮಾತಾಡಲಿ ಬಿಡು ದೇವ್ರೆ ಅಂತ ನಾನಂದೆ. ನೀನು ಯಾವನಲ್ಲಿ ಒಳ್ಳೇದು ಮಾತಾಡಕ್ಕೆ? ಕನ್ನಡದಲ್ಲಿ ಚೆನ್ನಾಗಿದೆಯಾ? ಈಗ ಚೆನ್ನಾಗಿದೆ. ಇದು ಹೋದ್ರಲ್ಲಿ ನೀನು ಒಳ್ಳೇದು ಮಾತಾಡಬೇಡ, ಬಾಯಿ ಮುಚ್ಕೊಂಡಿದ್ರೆ ಸಾಕು, ಎಲ್ಲ ನಾನು ಮಾಡ್ತೀನಿ ಅಂತ ದೇವ್ರು ಹೇಳ್ತಿದ್ದಾನೆ. ಯಾಕಂದ್ರೆ ದೇವ್ರು ಗೊತ್ತೈತೆ, ಮನುಷ್ಯ ಒಳ್ಳೇದು ಮಾತಾಡುವ ರೀತಿಯಲ್ಲಿ ಮಾತಾಡಿ ಅದ್ರ ಹಿಂದೆ ಫಿಟ್ಟಿಂಗ್ ಇಡ್ತಾನಂತ. ದೇವ್ರಿಗೆ ನಾವೇನು ಹೇಳ್ಕೊಡ್ಬೇಕಾಗಿದೆ? ಅವನು ಸರ್ವಜ್ಞಾನ ಉಳ್ಳ ದೇವರು. ದೇವರು ಕೆಲಸ ಮಾಡ್ತಿರುವಾಗ, ದೇವರು ನಿಮ್ಮ ಪರವಾಗಿರುವಾಗ, ದೇವರು ಹೇಳಿದಂಗೆ ನೀನು ಹೋಗ್ತಿರುವಾಗ ಯಾವನಾಗಿ ಅಡ್ಡ ಬಂದ್ರೆ ದೇವ್ರು ಹೇಳ್ತಾನೆ, ನೀವು ಒಳ್ಳೇದು ನೀ ಬಾಯಿ ಮುಚ್ಕೊಂಡಿದ್ರೆ, ಇಲ್ಲ ಅಂದ್ರೆ ನೀನು ಇಲ್ಲದೆ ಹಾಕ್ಬಿಡ್ತೀಯ ಅಂತ. ನಾವೇನು ಹೇಳ್ತಾರೆ ಗೊತ್ತಿಲ್ಲ. ನೀವು ಒಳ್ಳೇದು ಮಾತಾಡಬೇಡ, ಸುಮ್ಮನೆ ಇದ್ರೆ ಒಳ್ಳೇದಂತ.
ಯೋಬು ಬಗ್ಗೆ ಓದಿದ್ದೀರಾ? 40ನೇ ಅಧ್ಯಾಯ 4ನೇ ವಾಕ್ಯ ಹಾಕಿರಿ. ನಾನು ಹೇಳ್ತೀನಿ ಈಗ ಕೇಳಿ. ಯೋಬುಗೆ ಸಮಸ್ಯೆ ಬಂತು, ಓಕೆ ರೈಟಾ? ಬಂದಿಲ್ವಾ? ಎಲ್ಲ ಆಸ್ತಿ ಹೋಯ್ತು, ಸಮಸ್ಯೆ ಆಯಿತು, ರೋಗ ಆಯಿತು, ಎಲ್ಲ ಆಯ್ತು. ಅವನ ಪಾಪ ನೋವಲ್ಲಿ ದೇವರು ಏನಪ್ಪ ದೇವ್ರು ನಂಬಿ ಏನು ಲೈಫು, ನೀತಿವಂತ ನೀತಿವಂತರ ದೇವ್ರು ಕೈ ಬಿಟ್ಬಿಟ್ಟ, ಹಂಗೆ ಹಿಂಗೆ ಅಂತ ಭಾಳ ಗೋಳಾಡ್ತಾನೆ ಪಾಪ. ದೇವ್ರು ಸಿಕ್ಕಿದ್ರೆ ಸಾಕು, ಅವನಿಗೆ ಪ್ರಶ್ನೆ ಕೇಳ್ತೇನೆ, ನನಗೆ ಯಾಕೆ ಹಿಂಗೆ ಮಾಡಿದ್ವಿ, ಹಾಗೆ ಹೀಗೆ ಎಲ್ಲ ಅವನೇ ಪಾಪ ನೋವಲ್ಲಿ ಹೇಳ್ತಾ ಇದ್ದ. ಹೇಳ್ತಾ ದೇವರು ಇದ್ರೆ, ದೇವ್ರು ಸಿಕ್ಕಿದ್ರೆ ಸಾಕು. ದೇವ್ರು ಒಂದಿನ ಬಂದಿನ ಬಾ ಪಾಪ, ಏನೇನು ಕೇಳಪ್ಪ ಅಂತ. ನಾವು ಹಿಂಗೆ ಮಾತಾಡ್ತೀವಿ. ಆ ದೇವ್ರು ಸಿಕ್ಕಲಿ, ನಾನು ಯಾಕೆ ಹಿಂಗೆ ಮಾಡಿದ್ವಿ ಅಂತ ಕೇಳ್ತೇನೆ, ಹಂಗೆ ಮಾಡ್ತೀನಿ. ಅವನು ಸಿಕ್ಕಾನ ಒಂದಿನ ಬರ್ತಾನೆ. ಆವಾಗ ಏನಾಯ್ತು ಗೊತ್ತಾ? 4ನೇ ವಾಕ್ಯ ಹೇಳ್ತದೆ 44. ದೇವ್ರು ಮಾತಾಡಿದ ಮೇಲೆ, ಅದು ಮಾತೆಲ್ಲ ಕೇಳಿದ ಮೇಲೆ, ಸ್ವಾಮಿ ತಪ್ಪಾಯಿತು, ಜಾಸ್ತಿ ಮಾತಾಡ್ಬೇಡಿ, ನಿಮ್ಮ ಬಾಯಿ ಮುಚ್ಕೊಳ್ತೀನಿ ಅಂತ. ಓದು, ನೀವು ಓದು. ಹಾಂ ಹಾಂ, ಕೈಯಿಂದ ಬಾಯಿ ಮುಚ್ಚಿ ತೋರ್ಸು ಅಂದೆ. ಹೇ ಯೋಬು ಹೇಳ್ತಾನೆ, ಸ್ವಾಮಿ ಓವರಾಗಿ ಮಾತಾಡ್ಬಿಟ್ಟಿನಪ್ಪ. ಹಲೋ ಏನಾಗಿ ಮಾಡ್ಬಿಟ್ಟೇನೆ? ಸಾಕು, ಸುಮ್ಮನೆ ಇದ್ಬಿಡ್ತೀನಿ. ಅದೇಂತ ಹೇಳ್ತಾನೆ, ಲೇ ಸುಮ್ಮನೆ ಇದ್ಬಿಡು, ನೀ ಬದುಕಬೇಕಂದ್ರೆ ಸುಮ್ಮನೆ ಇದ್ಬಿಡು. ನಾನು ಒಳ್ಳೇದು ಮಾತಾಡ್ತೀನಿ, ಕೆಟ್ಟದ್ದು ಮಾತಾಡ್ತೀನಿ, ಒಳ್ಳೇದು ಮಾತಾಡುವ ರೀತಿಯಲ್ಲಿ ಮಾತಾಡಿ ಅದು ಹಿಂದೆ ಫಿಟ್ಟಿಂಗ್ ಇಡ್ತೀನಿ. ನೀನೇ ಒಂದು ಹೊಸ ಪದ ನಾನು ಕಂಡಿಡ್ದೆ, ನನಗೆ ಗೊತ್ತಿಲ್ಲ, ಪ್ಯಾಲ್ಟರ್ ಅಂತ ಇಂಗ್ಲೀಷಲ್ಲಿ, PALTER ಅಂತ. ಅದು ಹೊಸದಾಗಿ ಕಂಡಿಡ್ದಿದೆ. ಪ್ಯಾಲ್ಟರ್ ಅಂದರೆ ಏನು ಗೊತ್ತಾ? ನಿಜವನ್ನು ಹೇಳಿ ತಪ್ಪಾಗಿ ನಡೆಸೋದು. ನಿಮ್ಗೆ ಗೊತ್ತಿಲ್ಲ, ನಿಜಾನೇ ಹೇಳೋದು, ಬಟ್ ಅದನ್ನು ಯಾಕೆ ಹೇಳ್ತೀವಿ ಅಂದರೆ, ಇದನ್ನು ಹೇಳಿದರೆ ಆಯಮ್ಮ ಹಂಗೆ ತಪ್ಪು ಮಾಡ್ತಾಳೆ, ಆಯಪ್ಪ ಹಂಗೆ ಮಾಡ್ತಾನೆ, ತಪ್ಪು ಉದ್ದೇಶ ತಪ್ಪು ಮಾಡಿಸೋದು, ಬಟ್ ಹೇಳೋದು ನಿಜ. ನಿಮಗೇನು ಅರ್ಥ ಆಗಿಲ್ಲ ಕಾಣುತ್ತೆ. ಯಾರಿಗೆ ಅರ್ಥ ಆಗಿ ನಾನು ಹೇಳಿ ಗೊತ್ತಿಲ್ಲ. ಈ ಪ್ಯಾಲ್ಟರ್ ಅಂತ ವರ್ಡ್ ಯೋಚನೆ ಮಾಡಿ, PALTER ಅಂತ. ನೀನು ಮಾತನಾಡೋದು ಸತ್ಯನೇ, ನಿಜಾನೇ, ಬಟ್ ನಿನ್ನ ಉದ್ದೇಶ ಕೆಡಿಸೋದು. ದಟ್ ಇಸ್ ಕಾಲ್ಡ್ ಪ್ಯಾಲ್ಟರ್ ಅಂತ. ನೋಡಿದ್ದೀರಾ? ಇವತ್ತು ಎಷ್ಟೋ ಜನ ಇದ್ದಾರೆ ಗೊತ್ತಾ? ಸೇವೆ ಮಾಡೋರಲ್ಲಿ, ವಿಶ್ವಾಸಿಗಳ ಮಧ್ಯದಲ್ಲಿ ಅವ್ರು ಮಾತಾಡೋದೆಲ್ಲ ಒಳ್ಳೇದೇ, ಇಲ್ಲ ನಿಜಾನೇ. ನಿಮಗೇನು ಅರ್ಥ ಆಗಿಲ್ಲ. ಈಗ ನಾನು ಮಾತನಾಡ್ತಿದ್ದೀನಿ ಅಂತ ಅಂದ್ಕೊಳ್ಳೋಣ. ಈಗ ಏನಲ್ಲೇ ಅಂದ ಅಲ್ಲೇ ಪಾಸ್ಟ್ರು, ಓಕೆ, ನೀ ಅದು ಹೇಳ್ತಿದ್ದಿ, ನಾನು ಹೇಳ್ತಿರೋದು ಬೇರೆ ಉದ್ದೇಶದಿಂದ ಹೇಳ್ತಾ ಇದ್ದೀನಿ. ನೀನು ಅದನ್ನು ಅಲ್ಲಿ ಹೋಗಿ ಹೇಳುವಾಗ ಹೆಂಗೆ ಹೇಳ್ತಿ? ನೀ ಬೇರೆ ಥರ ಹೇಳ್ತಿ. ನೀನು ಹೇಳಿದ್ದು ನಿಜಾನೇ, ನಾನು ಹೇಳಿದ್ದೇನೆ ಹೇಳ್ತಿದ್ದಿ, ಬಟ್ ನೀನು ಹೇಳುವ ಉದ್ದೇಶ ಏನು? ನನಗೆ ವಿರೋಧವಾಗಿ ಅವ್ರಿಗೆ ಎಬ್ಬಿಸೋದಕ್ಕೆ. ಯು ಸೇ ದ ಟ್ರೂತ್ ಆರ್ ಫ್ಯಾಕ್ಟ್ ಓನ್ಲಿ, ಬಟ್ ದ ಪರ್ಪಸ್ ಆಫ್ ಸೇಯಿಂಗ್ ಈಸ್ ರಾಂಗ್ ಅಂತ. ದಟ್ ಇಸ್ ಕಾಲ್ಡ್ ಪ್ಯಾಲ್ಟರ್ ಅಂತ. ಆಮೇಲೆ ಹೇಳ್ತೀರಾ ಜೋರಾಗಿ, ದಾರಿ ತಪ್ಪಿಸೋದಕ್ಕೋಸ್ಕರ ನಿಜಾನೇ ಹೇಳೋದು. ನಿಜಾನೇ ಹೇಳ್ತಿ, ಬಟ್ ದಾರಿ ತಪ್ಪಿಸ್ಬೇಕು. ಯಾಕ ಗೊತ್ತಿಲ್ಲ, ಪೈಪ್ ರಮೇಶ ಒಬ್ಬ ಎಮ್ಮನು ಬೈಕಲ್ಲಿ ಕರ್ಕೊಂಡು ಹೋಗ್ತಿದ್ದಪ್ಪ, ನಾನು ನೋಡಿದೆ. ನೀನು ನೋಡಿದ್ದು ನಿಜಾನೇ ಇರ್ಬೋದು, ಓಕೆ, ಬಟ್ ಅದು ಏನಕ್ಕಾಗಿ ಕರ್ಕೊಂಡು ಹೋದ ಪಾಪ? ಏನೋ ಅವಸರ, ಆರಾಮಿಲ್ಲ, ಹಾಸ್ಪಿಟಲ್ ಹಾಕೊಂಡು, ಮತ್ತೆ ಏನೋ ಬೇರೆ ಬೇರೆ ಒಳ್ಳೆ ಕಾರಣಗಳಿರ್ಬೋದು. ಅದನ್ನು ಹೋಗಿ ಅವ್ರ ಹೆಂಡತಿಗೆ ಹೇಳೋದು. ಅವರು ಬೈಕಲ್ಲಿ ಕೂತಿರೋದು ನಿಜಾನಾ? ಹ್ಞೂ ನಿಜಾನೇ. ನೋಡಿದ್ದು ನಿಜಾನಾ? ನಿಜಾನೇ. ಬಟ್ ನೀನು ಹೇಳ್ತಿರೋದು ಏನಕ್ಕಾಗಿ? ಅವ್ರ ಮನೆಯಲ್ಲಿ ಭೂಕಂಪ ಮಾಡೋಕ್ಕಾಗಿ. ನೀನು ಹೇಳ್ತಿರೋದು ಏನಕ್ಕಾಗಿ? ಇದು ನಾನು ಹೇಳಿದರೆ ಅವ್ರ ಮನೆಯಲ್ಲಿ ಹಂಗೆ ಬೆಂಕಿ ಉರಿಯೋದು ನೋಡಿ ನಾನು ಬಿರಿಯಾನಿ ತಿನ್ನಬೇಕು ಅಂತ. ದ ಪರ್ಪಸ್ ಕರೆಕ್ಟ್ ಅರ್ಥ ಆಯ್ತಾನೆ ಹೇಳ್ತಾರದ? ಹೆಂಗೊಲ್ಲೋ ಕೆಟ್ಟವರಾಗಿದ್ದೀವಪ್ಪ ನಾವು ಮನುಷ್ಯರು. ಅದಕ್ಕೆ ದೇವ್ರು ಹೇಳ್ತಾನೆ, ಲೇ ಮನುಷ್ಯ, ನಿಮ್ಮ ಹೃದಯ ಹೊಲಸಲೆ ಅಂತ ದೇವ್ರು ಹೇಳ್ತಾನೆ. ಎಲ್ಲದಕ್ಕಿಂತ ವಂಚಕವಾದ ನಿಮ್ಮ ಹೃದಯ ಅಂತಾನೆ. ಎಂತೆಂಥ ಕೆಟ್ಟವರು ಇದ್ದಾರೆ ಗೊತ್ತಾ? ನಡೆಯುವ ಮದುವೆಯನ್ನು ನಿಲ್ಲಿಸ್ತಾರೆ, ನಡೆಯದೆ. ನಡೆದಿರುವ ಮದುವೆಯನ್ನು ಡೈವರ್ಸ್ ಮಾಡಕ್ಕೆ ಮಾಡ್ತಾರೆ. ಹಲೋ 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 ನಡೆದಿರುವ ಮದುವೆ ಏನೇನು ಮಾಡ್ತಾರೆ? ಹೆಂಗಾದ್ರೂ ಮಾಡಿ ಡೈವರ್ಸ್ ಮಾಡ್ಸೋಕ್ಕೆ ಅವ್ರು ಹೇಳೋದೆಲ್ಲ ಸತ್ಯನೇ ಹೇಳ್ತಾರೆ, ಆದರೆ ಉದ್ದೇಶ ಮಾತ್ರ ತಪ್ಪಾಗಿರೋದು. ಕರೆಕ್ಟ್ ಅರ್ಥ ಆಗಿದೆ ಹೇಳ್ತಿರೋದು? ವಾಟ್ ಯು ಸೇ, ವೈ ಡು ಯು ಸೇ ಅಂತ. ನೀನು ಏನು ಹೇಳ್ತೀಯಲ್ಲ ಅದು ಯಾಕೆ ಹೇಳ್ತಿದ್ದಿ ಅಂತ ನೀವು ಇದು ಗಮನಿಸ್ಬೇಕು. ನೀವು ಆಮೇಲೆ ಹೇಳ್ಬೇಕು. ನೀವು
ಅಲ್ಲಣ್ಣ ನೀವು ಮದುವೆಗೆ ಎಷ್ಟು ವರ್ಷ ಆಯಿತು? 1.5 ವರ್ಷ ಆಗಿದೆ. ಆ ಹುಡುಗಿ ಕಾಲೇಜಲ್ಲಿ ಇದ್ದಾಗ ಒಂದು ಲವ್ ಮಾಡ್ತಿದ್ಲು, ಅದು ಗೊತ್ತಾ ನಿಮಗೆ? ಅದು ಗೊತ್ತಾಗಿ ಈಗ ಏನು ಮಾಡ್ತೀವಿ, ಮದುವೆ ಆಗಿದೆ. ನೀನು ಹೇಳು ಅದು ಸತ್ಯನೇ, ಅದು ಮಾಡಿದ್ರು ಸತ್ಯನೇ ಅಂತ ಅಂದ್ಕೊಳ್ಳೋಣ. ಬಟ್ ನೀನು ಯಾಕೆ ಹೇಳ್ತಿದ್ದೇಣ? ಡೈವರ್ಸ್ ಮಾಡ್ಬೇಕಲ್ಲ. ನಿಮ್ ಡೈವರ್ಸ್ ಆಗ್ಬಿಡತ್ತೆ ಹುಷಾರಿ. ಪರ್ಪಸ್ ಯಾವಾಗಲೂ ರೈಟ್ ಆಗಿರಲಿ ಅಂತ. ನಾನು ಕೆಲವೊಂದು ಸಾರಿ ಸ್ಟ್ರಿಕ್ಟ್ ಆಗಿ ಮಾತಾಡ್ತೇನೆ, ಈವನ್ ಬೊಯ್ದು ಸಹ ಹೇಳ್ತೇನೆ. ಬಟ್ ನನಗೆ ಗೊತ್ತು, ದೇವ್ರಿಗೆ ಗೊತ್ತು, ನನ್ನ ಉದ್ದೇಶ ಯಾವಾಗಲೂ ನಿಮ್ಮನ್ನು ಬೆಳೆಸೋದಕ್ಕಾಗಿರುತ್ತೆ. ಅರ್ಥ ಆಗಿದೆಯಾ? ಬಟ್ ನನ್ನ ಉದ್ದೇಶದಿಂದ ನಾನು ಹೇಳಿದ ಮಾತನ್ನು ಹೊರಗೆ ತೆಗೆದ್ರೆ ಅದು ವ್ಯತ್ಯಾಸವಾದ ಮೀನಿಂಗ್ ಕೊಡುತ್ತೆ. ಒಂದು ಘಟನೆ ನನಗೆ ಬರ್ತಾ ಇದೆ. ಅಮೆರಿಕಾಗೆ ಇಂಡಿಯಾದಿಂದ ಒಬ್ಬ ಬಿಷಪ್ ಹೋದ್ರಂತೆ. ಬಿಷಪ್ ಅಂದರೆ ಗೊತ್ತಲ್ಲ, ಪಾಸ್ಟ್ರಲ್ಲಿ ದೊಡ್ಡ ಪಾಸ್ಟರ್. ಅಮೆರಿಕಾಗೆ ಹೋದಾಗ ಈ ಬಿಷಪ್ ಬರ್ತಾರೆ ಅಂತ ಎಲ್ಲ ನ್ಯೂಸ್ ಪೇಪರ್ಲೆಲ್ಲ ಬಂದಿತ್ತಂತೆ. ಸೊ ಈ ಪತ್ರಿಕೆ ರಿಪೋರ್ಟರ್ಸ್ ಇದ್ದಾರಲ್ಲ, ಅವರು ಯಾವಾಗಲೂ ರಿಪೋರ್ಟರ್ಸ್ ಅಂದರೆ ಗೊತ್ತಲ್ಲ, ರಿಪೋರ್ಟ್ ಮಾಡಬೇಕಲ್ಲ. ಅವರು ಫ್ಲೈಟ್ ಇಳಿದ ಕೂಡಲೇ ಹಿಡ್ಕೊಂಬಿಟ್ರು, ಎಲ್ಲಿ ಏರ್ಪೋರ್ಟಲ್ಲಿ ಹಿಡ್ಕೊಂಬಿಟ್ಟು ಅವರಿಗೆ ಎಲ್ಲ ಭೇಟಿ ತಗೊಂಡ್ರು ಅಂತೆ. ಸಾರ್ ಹೆಂಗೆ ಹಾಗೆ ಹೀಗೆ, ಎಷ್ಟು ದಿನ ಇರ್ತೀರಿ, ಎಲ್ಲಿ ಹೋಗ್ತೀರಿ ಎಲ್ಲ ಕೇಳಿದ್ದಾರೆ. ಅವರು ಹೇಳಿದ್ದಾರೆ. ಆವಾಗ ಒಬ್ಬರು ಪ್ರೆಸ್ ರಿಪೋರ್ಟರ್ ಏನು ಹೇಳ್ದ ಅಂದರೆ, ಸರ್ ಇಲ್ಲಿ ನೈಟ್ ಕ್ಲಬ್ಸ್ ವಿಸಿಟ್ ಮಾಡುವ ಪ್ಲ್ಯಾನ್ ಏನೋ ಇದೆಯಾ ಅಂತ. ನೈಟ್ ಕ್ಲಬ್ ಅಂದರೆ ಗೊತ್ತಾ? ಈ ಸಿನಿಮಾದಲ್ಲಿ ಅರ್ಧ ಡ್ಯಾನ್ಸ್ ಆಡ್ತಾರೆ ಹುಡುಗಿರು, ಚಿಯರ್ಸ್ ಅಂತ ಕುಡಿದು. ಅಲ್ಲಿ ಫುಲ್ ಲೈಟ್ ಆಫ್ ಆಗಿರುತ್ತೆ, ಎಲ್ಲ ಹೊಗೆ ಬರ್ತಿರ್ತದೆ. ನಮ್ಗೆ ಗೊತ್ತಾಗಲ್ಲ. ಡ್ಯಾನ್ಸ್ ನೋಡಿದ್ದೀರಾ? ನೋಡಿಲ್ವಾ? ಹಾಕ್ರಲ್ಲೇ ಒಂದು. ಬೇಡ ಅರ್ಥ ಏನು ಹೇಳ್ತಾರದು? ಎಲ್ಲ ಕುಡಿದು ಅಲ್ಲ, ಹುಡುಗಿಯರೆಲ್ಲ ಡ್ಯಾನ್ಸ್ ಆಡ್ಕೊಂಡು, ಅದು ಒಂಥರ ಎಲ್ಲ ತಪ್ಪು ಮಾಡುವ ಜಾಗನೇ, ಕರೆಕ್ಟಾ? ಅದಕ್ಕೆ ನೈಟ್ ಕ್ಲಬ್ ಅಂತ ಕರೀತಾರೆ ಕಾಣುತ್ತೆ. ಸೊ ನೈಟ್ ಕ್ಲಬ್ ಹೋಗುವ ಏನಾದ್ರು ವಿಸಿಟ್ ಮಾಡುವ ಏನಾದ್ರು ಪ್ಲ್ಯಾನ್ ಇದೆಯಾ ಅಂತ ಒಬ್ಬ ಪ್ರೆಸ್ ರಿಪೋರ್ಟ್ ಕೇಳಿದಾಗ ಬಿಷಪ್ ಹೇಳಿದ್ರಂತೆ. ಹಂಗೆ ಕೇಳುವಾಗ ಕೆಲಸ ನೆಕ್ಸ್ಟ್ ಹೇಳ್ತೀವಿ ಅಲ್ವಾ, ಹೇಳ್ರಿ ಎಷ್ಟು ನೈಟ್ ಕ್ಲಬ್ಸ್ ಇದ್ದಾವೆ ಅಮೆರಿಕಾದಲ್ಲಿ ಅಂತ ಕೇಳಿದರು. ನೆಕ್ಸ್ಟ್ ದಿನ ಹೆಡ್ಡಿಂಗಲ್ಲಿ ಬಂತು, ಇಂಡಿಯಾದಿಂದ ಬಂದರು ಬಿಷಪ್, ಎಷ್ಟು ನೈಟ್ ಕ್ಲಬ್ ಇದೆ ಅಂತ ಕೇಳಿದ್ದಾರೆ, ಇವರ ಉದ್ದೇಶ ಏನು ಅಂತ ಪ್ರಶ್ನೆ. ನೆಕ್ಸ್ಟ್ ದಿನನೇ ಫ್ಲೈಟ್ ಹತ್ತಿ ವಾಪಸ್ ಬಂದರು ಅಂತ. ಇವರು ಹೇಳಿದ್ದು ಏನಕ್ಕಾಗಿ? ಅದು ತಿರುಗಿಸಿದೇನಕ್ಕಾಗಿ? ಈ ಎಲ್ಲ ತಿರುಗಿಸುವರ ಮನೆ ಹಾಳಾಗ್ಬೇಕನ್ನಂತ ಅನ್ಸುತ್ತೆ. ಆವಾಗ ಬೇರೆಯವ್ರಿಗೆ ಬುದ್ಧಿ ಬರ್ತಾವಂತ ಅನ್ಸುತ್ತೆ. ಆದರೆ ದೇವ್ರು ಭಾಳ ಕರುಣೆ ಉಳ್ಳವನೆಲ್ಲ, ಪಾಪ ಟೈಮ್ ಕೊಡ್ತಾನೆ, ತಿದ್ದುಬಿಡಲಿ, ತಿದ್ಕೋ ಅಂತ. ಅದು ಅಷ್ಟರೊಳಗೆ ಇನ್ನೂ ಭಾಳ ಮನೆ ಮಾಡಿಬಿಡ್ತಾನೆ. ದೇವ್ರು ಕೊಡ್ಬೇಕು ಗ್ರೇಸ್ ಪೀರಿಯಡ್ ಇಟ್ಕೊಂಡು ತಿದ್ದಿದ್ರೆ ಬೆಟ್ರ್. ಆದರೆ ಇನ್ನೂ ಜಾಸ್ತಿ ಮನೆಯನ್ನೆಲ್ಲ ಹಾಳು ಮಾಡ್ತಾನೆ. ಆ ದೇವ್ರು ಭಾಳ ಸಿಟ್ಟು ಬಂದು ಎತ್ತರಳೆ ಮಿಕಾಲಿ ಇವನಿಗೆ ಅಂದ್ಬಿಡ್ತಾನೆ. ಅಲ್ಲಿ ಹೇಳ್ತೀರಾ ಜೋರಾಗಿ ಆಮೇನ್? ನೋಡಿ, ನಾನು ನಿಮಗೆ ಹೇಳಕ್ಕೆ ಬಂದಿದ್ದೆ, ನೀವು ಸತ್ಯ ಹೇಳ್ತೀನಿ, ನಿಜ ಹೇಳ್ತೀನಿ ಅಂತ ಹೇಳಿ, ಅದರ ಹಿಂದೆ ನಿಮ್ಮ ಉದ್ದೇಶ ಏನಂತ ಗಮನಿಸು ಸ್ವಲ್ಪ. ನೀ ನಿಜಾನೇ ಹೇಳ್ತಿದ್ದಿ, ಬಟ್ ಉದ್ದೇಶ ಏನಕ್ಕಾಗಿ ಹೇಳ್ತಿದ್ದೀಯ ಅನ್ನೋದು. ಅವ್ರ ಕೆಡ್ಸಕ್ಕೆ ಹೇಳ್ತಿದ್ದೀಯಾ? ಹಲೋ, ಕರೆಕ್ಟಾ? ಅವ್ರು ಒಳ್ಳೇದಾಗಿ ಹೇಳ್ತಿದ್ದೀಯಾ? ಗಾಡ್ ವಿಲ್ ಸಿ ಇಟ್ ಅಂತ. ಆ ಉದ್ದೇಶ ದೇವರಿಗೆ ಅರ್ಥ ಆಗುತ್ತೆ. ಅದಕ್ಕೆ ದೇವ್ರು ಹೇಳ್ತಾನೆ ಕೆಲವೊಂದು ವ್ಯಕ್ತಿಗಳಿಗೆ, ಬಾಯಿ ಮುಚ್ಕೊಂಡಿರು ನನ್ನ ಮಗನೇ, ಜಾಸ್ತಿ ಮಾತಾಡಿದ್ರೆ ಎತ್ಬಿಡ್ತೀನಿ ಅಂತ. ನಿಜವಾಗಿ ನೀನು ಒಳ್ಳೇದು ಮಾತಾಡಬೇಡ. ನನಗೆ ಏನು ಅನಿಸ್ತು ಗೊತ್ತಾ, ಕೆಟ್ಟದ್ದು ಮಾತಾಡಬೇಡ ಅಂತ ಹೇಳ್ಬೇಕಾಯ್ತು ದೇವ್ರು. ಯಾಕೆ ಒಳ್ಳೇದು ಮಾತಾಡಬೇಡ ಅಂತಾನೆ ಇಲ್ಲ ಅಂತ? ಇವನು ಒಳ್ಳೇದು ಹೇಳುವ ರೀತಿಯಲ್ಲಿ ಕೆಟ್ಟದ್ದು ಮಾಡ್ತಾನೆ ಇಲ್ಲ ಅಂತ. ಇವನು ನಿಜ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಅವನ ಉದ್ದೇಶ ಏನಾಗಿರ್ತದೆ? ಕೆಟ್ಟದಾಗಿರೋದು. ಅದಕ್ಕೆ ನೀನು ಸುಮ್ಮನೆ ಬಾಯಿ ಮುಚ್ಕೊಂಡಿರುವಂತ ದೇವ್ರು ಹೇಳ್ತಾನೆ. ಯೇಸುವಿನ ನಾಮದಲ್ಲಿ ನಮ್ಮ ಶತ್ರುಗಳು ಬಾಯಿ ಮುಚ್ಕೊಂಡಿರಲಿ, ನಮಗೆ ವಿರೋಧವಾಗಿ ಮಾತಾಡುವ ಬಾಯಿಗಳು ಏನಾಗಲಿ ಮುಚ್ಕೋ ಹೋಗಲಿ ಯೇಸುವಿನ ನಾಮದಲ್ಲಿ. ಜೋರಾಗಿ ಆಮೇಲೆ ಹೇಳ್ತೀರಾ? ಹಲ್ಲೆಲೂಯಾ. ಓಕೆ, ಇವತ್ತಿಂದ ಯಾರು ಪ್ರಾಕ್ಟೀಸ್ ಮಾಡ್ತೀರಿ ಇದನ್ನೆಲ್ಲ? ಏನು ಹೇಳಿದ್ರಿ ಪಾಸ್ಟ್ ಪ್ರಾಕ್ಟೀಸ್ ಮಾಡಕ್ಕಂತೀರಾ? ಇಷ್ಟೊತ್ತಿಗೆ ಹೇಳಿದ್ದನ್ನು ಎಲ್ಲ ಮರ್ತ್ಬಿಟ್ಟಿರಾ? ಪುಟ್ಟಿ ಕೇಳಬಾಯಿ. ಎಲ್ಲ ಯೋಚನೆಗಳು ಅಂದರೆ ನಮಗೆ ವಿರೋಧವಾಗಿರುವ ಯೋಚನೆಗಳು, ನಮಗೆ ವಿರೋಧವಾಗಿರುವ ಮಾತುಗಳು, ನಮಗೆ ವಿರೋಧ ಆಯುಧಗಳನ್ನು ಹಾಳು ಮಾಡುವ ಅಧಿಕಾರ ಯೇಸು ಕೊಟ್ಟಿದ್ದಾನೆ. ಒಂದು ವೇಳೆ ಇಲ್ಲಿ ಕೇಳಿ, ಒಂದು ವೇಳೆ ನಮ್ಮಿಂದ ಆಗಿಲ್ಲ ಅಂದರೆ ಅವನೇ ಸೀದಾ ಬರ್ತಾನೆ. ಅವನೇ ಕನಸಲ್ಲಿ ಬಂದು ಹೇಳ್ಬೋದು, ಬಾಯಿ ಮುಚ್ಕೊಂಡ್ರೆ ಬೆಟ್ರ್ ಮಗನೇ ಅಂತ, ಇಲ್ಲ ಸರ್ವನಾಶ ಆಗ್ಬಿಡ್ತಿ ಅಂತ.
ಎಷ್ಟು ಜನ ಆಮೇಲೆ ಹೇಳ್ತೀರಿ? ಯಾರಿಗ ಅರ್ಥ ಆಗಿದೆಯಾ? ಯಾರಿಗ ಯೂಸ್ ಆಗಿದೆಯಾ? ಹಲ್ಲೆಲೂಯಾ ಹೇಳ್ತೀರಾ? ಕೀರ್ತನೆ ಕೊನೆಯದಾಗ ಕೀರ್ತನೆ 63:1 ಏನು ಹೇಳ್ತಂದ್ರೆ, ಸುಳ್ಳು ಹೇಳೋರು ಬಾಯೆಲ್ಲ ಮುಚ್ಚೋಗುವಂಥ ದೇವ್ರು ಮಾಡ್ತಾನಂತೆ. ಈ ಭಾಳ ಜನ ಸುಳ್ಳುಗಾರರು ಇದ್ದಾರಪ್ಪ. ಹಂಗೆ ಅವರು ಸುಳ್ಳು ಹಾಕು. ಲಾಸ್ಟ್ ಲೈನ್ ಓದು, ಏನೈತದೆ ಲೇ? 63 ಲಾಸ್ಟ್ 11 ಏನು ಹಾಕಿದೆ? 63:11 ದ ಮೌತ್ ಆಫ್ ದೋಸ್ ಹೂ ಸ್ಪೀಕ್ ಲೈಸ್ ಶಾಲ್ ಬಿ ಸ್ಟಾಪ್ಡ್ ಅಂತ. ಲಾಸ್ಟ್ ಲೈನ್ ಓದು. ಎಸ್, ಸುಳ್ಳು ಹಾಡುವರು ಎಲ್ಲ ಬಾಯಿ ಯೇಸುವೆ ನಾಮದಲ್ಲಿ ಮುಚ್ಚಲ್ಪಡಲಿ. ಘೋಷಣೆ ಮಾಡಿ, ಯೇಸುವೆ ನಾಮದಲ್ಲಿ ಸುಳ್ಳು ಹಾಡುವರ ಬಾಯಿ ಎಲ್ಲವೇನಾಗಲಿ ಮುಚ್ಚಲ್ಪಡಲಿ. ಸೈತಾನನು ಎಂತವನು ಗೊತ್ತಾ? ಸುಳ್ಳುಗಾರನು, ಸುಳ್ಳುಗೆ ಮೂಲ ಪುರುಷ ಅಂತ ಅವನು. ಯೋಗಾನ 8:44 ಯೇಸು ಹೇಳ್ತಾರೆ. ನಾನು ನಿನ್ನೆ ಯೋಚನೆ ಮಾಡ್ತಿದ್ದೆ, ಸೈತಾನನು ಅವನು ಮಾಡಿದ ಪಾಪ, ಅವನು ಅಹಂಕಾರ ಹೆಮ್ಮೆ ಅದು ಬಿಡು, ಬಟ್ ಅವನು ಮನುಷ್ಯನಿಗೆ ದಾರಿ ತಪ್ಪಿಸಕ್ಕೆ ಟ್ರೈ ಮಾಡುವಾಗ ಅವನು ಫಸ್ಟ್ ಹೇಳಿದೇನು ಗೊತ್ತಾ? ಸುಳ್ಳು. ಏನು ಹೇಳಿ? ಸುಳ್ಳು ಹೇಳ್ದ. ಈ ಮರದ ಹಣ್ಣನ್ನು ತಿಂದರೆ ಏನು ಆಗಲ್ಲ ಅಂತ ದೇವರು ಹೇಳ್ದ, ಸತ್ತೋಗ್ತಿ ಅಂತ ಇವನೇ ಹೇಳ್ದ. ಸೊ ಸುಳ್ಳು ಹೇಳಿ ಮೋಸ ಮಾಡ್ದ. ಮೋಸ ಮಾಡುವುದಕ್ಕೆ ಹೆಲ್ಪ್ ಮಾಡುವುದೇನು? ಸುಳ್ಳು. ಎಲ್ಲೆಲ್ಲ ಮೋಸ ನಡೀತದೋ ಅದೆಲ್ಲರ ಮುಂದೇನಿದೆ? ಸುಳ್ಳು ಇದೆ. ಸುಳ್ಳು ಹೇಳದೆ ಮೋಸ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಸೈತಾನು ಫಸ್ಟ್ ಮಾಡಿದ್ದು ಸುಳ್ಳು ಹೇಳ್ದ. ಇವತ್ತು ಎಷ್ಟೋ ದೇವ ಜನರು ಅಂತ ಹೇಳುವರು, ವಿಶ್ವಾಸಿಗಳು, ಪಾಸ್ಟ್ಗಳು ಸುಳ್ಳು ಹೇಳ್ಕೊಂಡು ಅಡ್ಡಾಡ್ತಾರೆ. ಹಲೋ, ಅವರು ಸೈತಾನಿಗೆ ಬಚ್ಚ ಅಂತ ಒಬ್ಬರು ಪಾಸ್ಟ್ ಹೇಳ್ತಾರೆ. ಯಾರು? ಯಾಕೆ ಸೈತಾನ್ ಅಂತಾನೆ ಸುಳ್ಳು ಹೇಳೋನು? ನಮಗೆ ನೋಡುವಾಗ ಸುಳ್ಳು ಸಣ್ಣ ಪಾಪ ಅಂತ ಅನ್ಸುತ್ತಲ್ಲ. ನೋಡಿ, ವ್ಯಭಿಚಾರ, ಕೊಲೆ, ದೊಡ್ಡ ಪಾಪ. ಸುಳ್ಳು ಅದೇನು ಬಿಡೋಣ, ಸಣ್ಣ ತಪ್ಪು. ಆ ಸಣ್ಣ ತಪ್ಪಿನಲ್ಲೇ ಶುರು ಮಾಡ್ದ ಸೈತಾನನು. ಎಲ್ಲಿಂದ ಶುರು ಮಾಡ್ದ? ಪ್ರಕಟಣೆ ಕೊನೆಯ ಅಧ್ಯಾಯದಲ್ಲಿ ಇದೆ, ಸುಳ್ಳು ಹೇಳುವಲ್ಲ ನರಕದಲ್ಲಿ ಇರ್ತಾರಂತ. ಎಲ್ಲಿರ್ತಾರೆ? ನಿಮ್ಮ ಫ್ರೆಂಡ್ಸ್ ಭಾಳ ದಿನ ಅಲ್ಲಿ ಹೋಗ್ತಾರೆ ನೋಡು, ಸುಳ್ಳು ಹೇಳಿ ಹೇಳಿ. ಸೊ ಸುಳ್ಳು ಹೇಳೋದನ್ನೆಲ್ಲ ನಿಲ್ಲಿಸ್ಬಿಡಿ. ಹಲೋ, ಸುಳ್ಳು ನಮ್ಮ ಬಾಯಲ್ಲಿ ಬರೋದು ಬೇಡ. ಇದ್ದದನ್ನು ಇದ್ದ ಹಾಗೆ ಹೇಳು, ಇಲ್ಲದಂದ್ರೆ ಇಲ್ಲ ಅಂತ ಹೇಳು. ಕರೆಕ್ಟಾ? ಯೇಸು ಅದೇ ಹೇಳ್ಕೊಟ್ಟಿದ್ದಾರೆ. ಜೋರಾಗಿ ಆಮೇನ್. ಇನ್ನೊಂದ್ಸರಿ ಕೈ ಹೇಳಿ, ಸುಳ್ಳು ಹೇಳುವರೆಲ್ಲ ಬಾಯಿ ಯೇಸುವೆ ನಾಮದಲ್ಲಿ ಮುಚ್ಚಲ್ಪಡಲಿ. ನನಗೆ ವಿರೋಧವಾಗಿ ಸುಳ್ಳು ಹೇಳುವರೆಲ್ಲ ಬಾಯಿ ಯೇಸುವೆ ನಾಮದಲ್ಲಿ ಏನಾಗಲಿ? ಮುಚ್ಚಲ್ಪಡಲಿ. ಆಮೇನ್. ದೇವರು ಬೇಟೆ ಹಾಡಕ್ಕೆ ರೆಡಿ ಇದ್ದಾನೆ. ಅಳಿಲು ಅಡ್ಡ ಗಿಡ್ಡ ಬಂದೆ ಈಜಿಗ್ಬಿಡ್ತಾನೆ. ಆಮೇನಂತೀರಾ? ಓಕೆ, ಸಂತೋಷ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆನ್ಲೈನ್ ಕ್ಲೋಸ್ ಮಾಡಪ್ಪ.